ನಮಸ್ಕಾರ. ಇವತ್ತು ನಾವು ಸೆಕೆಂಡ್ ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿ ಎರಡನೇ ವಿಡಿಯೋ ನೋಡೋಣ. ಮೊದಲನೇದಾಗಿ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ನೋಡಿದ್ದೀವಿ, ಇಂಟ್ರೊಡಕ್ಷನ್ ಬಗ್ಗೆ, ಆಮೇಲೆ ಪ್ರಿನ್ಸಿಪಲ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್, ಪಾಸ್ಕಲ್ಸ್ ಲಾ ಬಗ್ಗೆ ನೋಡಿದ್ದೀವಿ, ಆಮೇಲೆ ಎಕ್ಸಾಂಪಲ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ನೋಡಿದ್ದೀವಿ, ಎಕ್ಸಾಂಪಲ್ಸ್ ನೋಡಿದ್ದೀವಿ. ಆಮೇಲೆ ಇವೆಲ್ಲ ಎಕ್ಸಾಂಪಲ್. ಆಮೇಲೆ ಅಡ್ವಾಂಟೇಜ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ನೋಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ. ಡಿಸ್ಅಡ್ವಾಂಟೇಜ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್, ಆಮೇಲೆ ಅಪ್ಲಿಕೇಶನ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ನಾವೇನು ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಆಮೇಲೆ ಇವತ್ತು ಕಂಪೋನೆಂಟ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿದುಕೊಳ್ಳೋಣ. ಈಗ ನೋಡಿ, ದ ಮೇಜರ್ ಕಂಪೋನೆಂಟ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ ಏನಾಗ್ತದೆ, ಒಂದು ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಏನು ಬೇಕಾಗ್ತದೆ, ಮೇಜರ್ ಕಂಪೋನೆಂಟ್ಸ್ ಬೇಕಾಗ್ತದೆ. ಆ ಕಂಪೋನೆಂಟ್ದಿಂದ ಸಹಾಯದಿಂದ ಏನಾಗ್ತದೆ, ಹೈಡ್ರಾಲಿಕ್ ಸಿಸ್ಟಮ್ ಏನಾಗ್ತಿರ್ತದೆ, ವರ್ಕ್ ಆಗ್ತಿರ್ತದೆ. ಈಗ ಮೊದಲನೇದು ಏನೇನು ನೋಡಿ, ಏನಿದೆ, ಫಸ್ಟ್ ಪ್ರೈಮ್ ಮೂವರ್, ಪಂಪ್, ಕಂಟ್ರೋಲ್ ವಾಲ್ವ್ಸ್, ಆಕ್ಟ್ಯೂಟರ್ಸ್, ಪೈಪಿಂಗ್ ಸಿಸ್ಟಮ್, ಫ್ಲೂಯಿಡ್, ಈ ಎಲ್ಲ ಇವೇನಿದಾವಲ್ಲ ಇವು ಮೇಜರ್ ಕಂಪೋನೆಂಟ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್. ಈ ಕಂಪೋನೆಂಟ್ ಸಹಾಯದಿಂದ ಏನಾಗ್ತದಪ್ಪ ಅಂತಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ ಏನಾಗ್ತಿರ್ತದೆ, ವರ್ಕ್ ಆಗ್ತಿರ್ತದೆ. ಆಮೇಲೆ ಸೆಕೆಂಡ್ ಆಗಿ ನೋಡಿ, ಈಗ ಕಂಪೋನೆಂಟ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ನೋಡಿ, ಇವೇನಿದಾವು ಇವು ಸಪೋರ್ಟಿಂಗ್ ಕಂಪೋನೆಂಟ್. ಸಪೋರ್ಟಿಂಗ್ ಕಂಪೋನೆಂಟ್ ಯಾವುದು ಅಂತ ನೋಡೋಣ. ಸ್ಟೋರೇಜ್ ಟ್ಯಾಂಕ್ ಅಥವಾ ರಿಸರ್ವರ್ ಟ್ಯಾಂಕ್ ಅಂತಾರೆ, ಫಿಲ್ಟರ್, ಪ್ರೆಷರ್ ಗೇಜ್, ಪಂಪ್ಸ್, ಮೋಟರ್, ಸಿಲಿಂಡರ್, ವಾಲ್ವ್. ಈ ಸಪೋರ್ಟಿಂಗ್ ಕಂಪೋನೆಂಟ್ ಸಹಾಯದಿಂದ ನಾವು ನೋಡೋದು ಅದು ಹೈಡ್ರಾಲಿಕ್ ಸಿಸ್ಟಮ್ ಏನಾದ್ರೆ ರನ್ದಲ್ಲಿರ್ತದೆ. ಅಂದರೆ ಈ ಕಂಪೋನೆಂಟ್ ಅವಶ್ಯಕತೆ ಇರ್ತದೆ ಹೈಡ್ರಾಲಿಕ್ ಸಿಸ್ಟಮ್ದಲ್ಲಿ. ಈ ಕಂಪೋನೆಂಟ್ ಸಹಾಯದಿಂದ ಏನಾಗ್ತದೆ, ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗ್ತಿರ್ತದೆ. ಈಗ ನೋಡಿ, ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್, ಒಂದು ಡಯಾಗ್ರಾಮ್ ನೋಡೋಣ ನಾವು. ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂತ. ಈಗ ಮೊದಲನೇದಾಗಿ ನೋಡಿ, ಇಲ್ಲಿ ನೋಡಿ ಫ್ಲೂಯಿಡ್ ಟ್ಯಾಂಕ್ ಅಂದರೆ ನಾವು ಈಗ ನೋಡಿದ್ರೆ ಸಪೋರ್ಟಿಂಗ್ ಕಂಪೋನೆಂಟ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್. ಸಪೋರ್ಟಿಂಗ್ ಕಂಪೋನೆಂಟ್ ನೋಡಿ, ಈಗ ಇಲ್ಲಿ ಯಾವುದು ಟ್ಯಾಂಕ್ ಸಪೋರ್ಟಿಂಗ್ ಕಂಪೋನೆಂಟ್. ಆಮೇಲೆ ಫಿಲ್ಟರ್, ಇದು ಇನ್ನೇನಪ್ಪ ಅಂದ್ರೆ ಫಿಲ್ಟರ್, ಇದು ಹೈಡ್ರಾಲಿಕ್ ಪಂಪ್. ಆಮೇಲೆ ಪ್ರೆಷರ್ ರೆಗ್ಯುಲೇಟರ್, ಕಂಟ್ರೋಲ್ ವಾಲ್ವ್, ಆಮೇಲೆ ಇದು ಸಿಲಿಂಡರ್. ಇದು ಹೈಡ್ರಾಲಿಕ್ ಸಿಸ್ಟಮ್ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತದಪ್ಪ ನೋಡೋಣ. ಈಗ ವರ್ಕಿಂಗ್ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಇದು ಹೈಡ್ರಾಲಿಕ್ ಫ್ಲೂಯಿಡ್ ಟ್ಯಾಂಕ್ ಅಂದ್ರೆ ಒಂದು ಆಯಿಲ್ ಫ್ಲೂಯಿಡ್ ಟ್ಯಾಂಕ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಆಯಿಲ್ ಸ್ಟೋರೇಜ್ ಮಾಡೋದಕ್ಕಾಗಿ ಏನು ಮಾಡ್ತೀವಿ ನಾವು, ಫ್ಲೂಯಿಡ್ ಟ್ಯಾಂಕ್ ಯೂಸ್ ಮಾಡ್ತೀವಿ. ಆ ಫ್ಲೂಯಿಡ್ ಟ್ಯಾಂಕ್ ನಲ್ಲಿ ಆಯಿಲ್ ಫಿಲ್ ಮಾಡಿ ಏನು ಮಾಡ್ತೀವಿ ನಾವು, ನೆಕ್ಸ್ಟ್ ಏನು ಮಾಡ್ತೀವಿ, ಈ ಫಿಲ್ ಮಾಡಿ ಇಲ್ಲಿಂದ ಏನಾಗ್ತದೆ, ಈ ಫಿಲ್ಟರ್ ಅದ, ಇಲ್ಲಿ ಪಂಪ್ ಅದ. ಈ ಪಂಪ್ದಿಂದ ಪಂಪ್ ರೊಟೇಷನ್ ಎಲ್ಲ ಆಗ್ತದಲ್ಲ, ಅವಾಗ ಏನಾಗ್ತದ, ಆಯಿಲ್ ಏನಾಗ್ತದ ಮೇಲ್ಗಡೆ ಲಿಫ್ಟ್ ಆಗಿ ಫಿಲ್ಟರ್ದಾಗ ಹೋಗಿ ಈ ಆಯಿಲ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಫಿಲ್ಟರ್ ಆಗಿ ನೆಕ್ಸ್ಟ್ ಪಂಪ್ಗೆ ಹೋಗ್ತದೆ. ಪಂಪ್ದಲ್ಲಿ ಏನಾಗ್ತದ, ಪಂಪ್ದಲ್ಲಿ ಬಂದಾಗ ಏನಾಗ್ತದೆ, ಒಂದು ಫ್ಲೂಯಿಡ್ ಎನರ್ಜಿ ಮೆಕ್ಯಾನಿಕಲ್ ಪವರ್ ಕನ್ವರ್ಟೆಡ್ ಇಂಟು ಹೈಡ್ರಾಲಿಕ್ ಎನರ್ಜಿ ಏನು ಮಾಡ್ತದೆ, ಕನ್ವರ್ಟ್ ಮಾಡ್ತದೆ. ಅಂದರೆ ಹೈ ಪ್ರೆಷರ್ ಫ್ಲೂಯಿಡ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಕ್ರಿಯೇಟ್ ಆಗಿ ಏನಾಗ್ತದೆ, ಇಲ್ಲಿ ಪ್ರೆಷರ್ ರೆಗ್ಯುಲೇಟರ್ ಇರ್ತದೆ. ಪ್ರೆಷರ್ ರೆಗ್ಯುಲೇಟರ್ ಅಂದ್ರೆ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಎಷ್ಟು ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿದೆ ಇಂಡಿಕೇಟ್ ಮಾಡ್ತದೆ. ಪ್ರೆಷರ್ ಇಂಡಿಕೇಟ್ ಮಾಡೋದಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಪ್ರೆಷರ್ ರೆಗ್ಯುಲೇಟರ್ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಈಗ ನೋಡಿ, ಆಯಿಲ್ ಇಲ್ಲಿಂದ ಹೀಗೆ ಬಂದು ಫಿಲ್ಟರ್ದಲ್ಲಿ ಹೋಗಿ ಫಿಲ್ಟರ್ ಆಗಿ ಆಯಿಲ್ ಫಿಲ್ಟರ್ ಆಗಿ, ಅಂದರೆ ಫಿಲ್ಟರ್ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸ್ಮಾಲ್ ಪಾರ್ಟಿಕಲ್ಸ್ ಆಯಿಲ್ದಲ್ಲಿ ಡಸ್ಟ್ ಅದನ್ನ ಎಲ್ಲ ಕ್ಲೀನ್ ಮಾಡಿ ಆಯಿಲನ್ನು ಕ್ಲೀನ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ, ಫಿಲ್ಟರ್ ಯೂಸ್ ಮಾಡಿ ಅಲ್ಲಿಂದ ಈ ಆಯಿಲ್ ಪಂಪ್ಗೆ ಬಂದು ಪಂಪದಿಂದ ಏನಾಗ್ತದೆ, ಪ್ರೆಷರ್ ರೆಗ್ಯುಲೇಟರ್ ಬರ್ತದೆ. ಪ್ರೆಷರ್ ರೆಗ್ಯುಲೇಟರ್ದಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಏನು ಕೆಲಸ ಮಾಡ್ತದೆ, ಆಯಿಲ್ನ ಪ್ರೆಷರ್ ಎಷ್ಟಿದೆ ಅಂತ ಇಂಡಿಕೇಟ್ ಮಾಡ್ತದ. ಆಮೇಲೆ ನೆಕ್ಸ್ಟ್ ಏನಾಗ್ತದಪ್ಪ,
ಅಲ್ಲಿಂದ ಪ್ರೆಷರ್ ರೆಗ್ಯುಲೇಟರ್ ಇಂದ ಏನಾಗ್ತದೆ ಆಯಿಲ್ ಕಂಟ್ರೋಲ್ ಹಾಲಿಗೆ ಬರ್ತದೆ. ಕಂಟ್ರೋಲ್ ಹಾಲ್ ಅಂದ್ರೆ ಏನಪ್ಪ ಅಂದ್ರೆ ಡೈರೆಕ್ಷನಲ್ ಕಂಟ್ರೋಲ್ ಹಾಲಿಗೆ ಬರ್ತದೆ. ಡೈರೆಕ್ಷನಲ್ ಕಂಟ್ರೋಲ್ ಹಾಲ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಡೈರೆಕ್ಷನ್ಗೆ ಆಯಿಲ್ ಅನ್ನ ಸಪ್ಲೈ ಮಾಡಬೇಕು ಅದು ಡೈರೆಕ್ಷನ್ ಕಂಟ್ರೋಲ್ ಹಾಲ್ ಏನು ಮಾಡ್ತದೆ ಡಿಸೈಡ್ ಮಾಡ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ ಈ ಸಿಲಿಂಡರ್ದಲ್ಲಿ ಆಯಿಲ್ ಅನ್ನ ಈ ಸೈಡ್ಗೆ ಸಪ್ಲೈ ಮಾಡಬೇಕಾ ಅಥವಾ ಈ ಸೈಡ್ಗೆ ಸಪ್ಲೈ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು ಏನಪ್ಪ ಅಂದ್ರೆ ಈ ಕಂಟ್ರೋಲ್ ಹಾಲ್ ಏನು ಮಾಡ್ತದೆ ಡಿಸೈಡ್ ಮಾಡ್ತದೆ. ಅಂದ್ರೆ ಇದನ್ನ ಆಪರೇಟಿಂಗ್ ಮಾಡೋದ್ರಿಂದ ಏನಾಗ್ತದೆ ಆಯಿಲ್ ಈ ಸೈಡ್ಗೆ ಅಥವಾ ಈ ಸೈಡ್ಗೆ ನಾವು ಯಾವ ಸೈಡ್ಗೆ ಬೇಕಾದ್ರೂ ಆಯಿಲ್ ಸಪ್ಲೈ ಮಾಡಬಹುದು. ಇದು ಡೈರೆಕ್ಷನಲ್ ಕಂಟ್ರೋಲ್ ಹಾಲ್ ಅಂತಾರ. ಈ ಡೈರೆಕ್ಷನಲ್ ಕಂಟ್ರೋಲ್ ಹಾಲ್ದಲ್ಲಿ ಏನು ಮಾಡ್ಬೋದು ನಾವು ಆಯಿಲ್ ಅನ್ನ ಯಾವ ಡೈರೆಕ್ಷನ್ಗೂ ಕೂಡ ಸಪ್ಲೈ ಮಾಡಬಹುದು. ಈ ಡೈರೆಕ್ಷನ್ ಬೇಕಾದ್ರೆ ಸಪ್ಲೈ ಮಾಡಬಹುದು, ಆದರೆ ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ನಾವು ಇಲ್ಲಿ ಸಪ್ಲೈ ಮಾಡಬಹುದು. ಆಮೇಲೆ ಈ ಸೆಕ್ಷನ್ ಬಂದ್ ಮಾಡಿ ಆಮೇಲೆ ಈ ಸೆಕ್ಷನ್ ಕೂಡ ನಾವು ಸಪ್ಲೈ ಮಾಡಬಹುದು. ಅಂದ್ರೆ ಈ ಡೈರೆಕ್ಷನಲ್ ಕಂಟ್ರೋಲ್ ಹಾಲ್ ಅನ್ನು ಯೂಸ್ ಮಾಡ್ಕೊತೀವಿ. ಆಮೇಲೆ ಈ ಡೈರೆಕ್ಷನಲ್ ಕಂಟ್ರೋಲ್ ಹಾಲ್ ಇಂದ ನೋಡಿ ಈಗ ಆಯಿಲ್ ಏನಾಗ್ತದ ಈಗ ಈ ಸೈಡ್ಗೆ ಬಂದಾಗ ಈ ಸೈಡ್ಗೆ ಬಂದಾಗ ಈ ಸೈಡ್ ನಾವು ಸಪ್ಲೈ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಈ ಸೈಡ್ಗೆ ಬಂದಾಗ ಇಲ್ಲೇನಾಗ್ತದಪ್ಪ ಅಂದ್ರೆ ಪ್ರೆಷರ್ ಕ್ರಿಯೇಟ್ ಆಗಿ ಏನಾಗ್ತದ ಪಿಸ್ಟನ್ ಏನಾಗ್ತದ ಲೈನರ್ ಮೋಷನ್. ಇಲ್ಲಿ ವೇಟ್ ಲಿಫ್ಟ್ ಇದೆ ನೋಡಿ, ಇಲ್ಲಿ ಒಂದು ವೇಟ್ ಇಟ್ಟಿದ್ದೀವಿ ನಾವು. ಈ ಪಿಸ್ಟನ್ ಮೇಲೆ ಏನಿದೆ ಒಂದು ವೇಟ್ ಇದೆ. ಆಮೇಲೆ ಇಲ್ಲಿ ಆಯಿಲ್ ಏನು ಪ್ರೆಷರ್ ಕ್ರಿಯೇಟ್ ಆಗ್ತದ ಆ ಟೈಮಲ್ಲಿ ಏನಾಗ್ತದೆ ಪಿಸ್ಟನ್ ಮೂವ್ ಏನು ಲೈನರ್ ಮೋಷನ್ ದಲ್ಲಿ ಏನಾಗ್ತದ ಮೂವ್ ಆಗ್ತದ, ಮೇಲ್ಗಡೆ ಏನಾಗ್ತದ ಮೂವ್ ಆಗ್ತದ. ಅವಾಗ ಯಾವ ಪಿಸ್ಟನ್ ಮೂವ್ ಆಗ್ತದ ಮೇಲ್ಗಡೆ ಅವಾಗ ಇದು ವೇಟ್ ಕೂಡ ಏನಾಗ್ತದ ಮೇಲ್ಗಡೆ ಲಿಫ್ಟ್ ಆಗ್ತದ. ಆಮೇಲೆ ಇಲ್ಲಿ ಇರತಕ್ಕಂಥ ಆಯಿಲ್ ಏನಾಗ್ತದ ಇಲ್ಲಿ ಏನಿದಲ್ಲ ಬ್ಯಾಕ್ ಸೈಡ್ ಪಿಸ್ಟನ್ ಬ್ಯಾಕ್ ಸೈಡ್ ಏನು ಆಯಿಲ್ ಇದೆಯಲ್ಲ ಇದು ಏನಾಗ್ತದ ರಿಟರ್ನ್ ಟು ಆಯಿಲ್ ಟ್ಯಾಂಕ್ ಏನಾಗ್ತದೆ ಮತ್ತೆ ರಿವರ್ಸ್ ಆಯಿಲ್ ಟ್ಯಾಂಕ್ಗೆ ಹೋಗ್ತದೆ. ಅದೇ ಆಯಿಲ್ ಕೆಲಸ ಏನು ಮಾಡ್ತದೆ ಸರ್ಕ್ಯುಲೇಟಿಂಗ್ ಎಲ್ಲ ಕಡೆ ಏನಾಗ್ತದೆ ಸರ್ಕ್ಯುಲೇಟಿಂಗ್ ಆಗಿ ರೀಸೈಕಲ್ ಆಗ್ತದೆ. ಮತ್ತೆ ಏನಾಗ್ತದಪ್ಪ ಅಂದ್ರೆ ಆಯಿಲ್ ಟ್ಯಾಂಕಿಗೆ ಹೋಗುತ್ತದೆ. ಅಂದ್ರೆ ಇದೊಂದು ಹೈಡ್ರಾಲಿಕ್ ಸಿಸ್ಟಮ್ ವರ್ಕಿಂಗ್. ಮೊದಲನೇದಾಗಿ ನೋಡಿ ಇಲ್ಲಿ ಟ್ಯಾಂಕ್ ಇದೆ. ಈ ಟ್ಯಾಂಕ್ ಇಂದ ಏನಾಗ್ತದ ಆಯಿಲ್ ಯಾವ ಲಿಫ್ಟ್ ಹೆಂಗಾಗ್ತದಪ್ಪ ಅಂದ್ರೆ ಪಂಪ್ನ ಸೈಡಿಂದ ಏನಾಗ್ತದ ಆಯಿಲ್ ನಾವು ಲಿಫ್ಟ್ ಮಾಡ್ಕೊಂಡು ಇಲ್ಲಿ ಫಿಲ್ಟರ್ದಲ್ಲಿ ಏನಾಗ್ತದ ಆಯಿಲ್ ಫಿಲ್ಟರ್ ಆಗ್ತದ. ಅಂದ್ರೆ ಯಾವ್ದು ಡಸ್ಟ್ ಕಣಗಳು ಯಾವ್ದು ಕಣಗಳಿದ್ರೆ ಅದನ್ನ ಕ್ಲೀನ್ ಮಾಡಿ ಏನ್ ಮಾಡ್ತದ ಆಯಿಲ್ ಅನ್ನ ಮುಂದ್ಗಡೆ ಸಪ್ಲೈ ಮಾಡ್ತದ. ಇಲ್ಲಿ ಹೈಡ್ರಾಲಿಕ್ ಪಂಪ್ದಿಂದ ಏನಾಗ್ತದ ಹೈ ಪ್ರೆಷರ್ ಕ್ರಿಯೇಟ್ ಆಗಿ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗಿ ಏನಾಗ್ತದ ಮುಂದ್ಗಡೆ ಪ್ರೆಷರ್ ರೆಗ್ಯುಲೇಟರ್ಗೆ ಬರ್ತದ. ಈ ಪ್ರೆಷರ್ ರೆಗ್ಯುಲೇಟರ್ದಿಂದ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂತಂದ್ರೆ ಪ್ರೆಷರ್ ರೆಗ್ಯುಲೇಟರ್ ಏನ್ ಇಂಡಿಕೇಟ್ ಮಾಡೋದು ಎಷ್ಟು ಪ್ರೆಷರ್ ಇದೆ ಆಯಿಲ್ ಸಿಸ್ಟಮ್ದಲ್ಲಿ ಅದನ್ನು ಇಂಡಿಕೇಟ್ ಮಾಡೋದಕ್ಕಾಗಿ ಪ್ರೆಷರ್ ರೆಗ್ಯುಲೇಟರ್ ಯೂಸ್ ಮಾಡ್ತಾರ. ಆಮೇಲೆ ಅಲ್ಲಿಂದ ಆಯಿಲ್ ಬಂದು ಮತ್ತೆ ಏನಾಗ್ತದೆ ಕಂಟ್ರೋಲ್ ಹಾಲ್ಗೆ ಬರ್ತದೆ. ಕಂಟ್ರೋಲ್ ಹಾಲ್ ಏನ್ ಮಾಡ್ತದೆ ಅಂದ್ರೆ ಈ ಆಯಿಲ್ ಅನ್ನ ಯಾವ ದಿಕ್ಕಿಗೆ ಕಳಿಸಬೇಕು ಈ ಕೆಲಸವನ್ನು ಏನ್ ಮಾಡ್ತದೆ ಈ ಕೆಲಸವನ್ನು ಕಂಟ್ರೋಲ್ ಹಾಲ್ ಮಾಡ್ತದೆ. ಅಂದ್ರೆ ಈ ಕಂಟ್ರೋಲ್ ಹಾಲ್ ಈ ಆಯಿಲ್ ಅನ್ನ ಈ ದಿಕ್ಕಿಗೂ ಕೂಡ ಕಳಿಸಬಹುದು ಅಥವಾ ಈ ದಿಕ್ಕಿಗೂ ಕೂಡ ಕಳಿಸುವ ಕೆಲಸವನ್ನು ಏನ್ ಮಾಡ್ತದೆ ಕಂಟ್ರೋಲ್ ಹಾಲ್ ಕೆಲಸ ಮಾಡ್ತದೆ. ಯಾಕಂದ್ರೆ ಈ ದಿಕ್ಕಿಗೆ ಅಥವಾ ಈ ದಿಕ್ಕಿಗೆ ಕಳಿಸೋದ್ರಿಂದ ಏನಾಗ್ತದ ಪಿಸ್ಟನ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ದಲ್ಲಿ ಏನಾಗ್ತದ ಮೂವ್ಮೆಂಟ್ ಆಗ್ತಿರ್ತದ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಈ ದಿಕ್ಕಿನಲ್ಲಿ ಆಯಿಲ್ ಅನ್ನು ಕಳಿಸಿದಾಗ ಈ ದಿಕ್ಕಿನಲ್ಲಿ ಆಯಿಲ್ ಕಳಿಸಿದಾಗ ಇಲ್ಲಿ ಏನಾಗ್ತದ ಪ್ರೆಷರ್ ಆಯಿಲ್ ಒಂದು ಪ್ರೆಷರ್ ಫೋರ್ಸ್ ತಯಾರಾಗಿ ಏನಾಗ್ತದ ಪಿಸ್ಟನ್ ಏನ್ ಮಾಡ್ತದೆ ಲೈನರ್ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಫೋರ್ಸ್ ಕ್ರಿಯೇಟ್ ಆಗಿ ಏನಾಗ್ತದ ಪಿಸ್ಟನ್ ಏನಾಗ್ತದ ಮೂವ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ದಲ್ಲಿ ಏನಾಗ್ತದಪ್ಪ ಅಂದ್ರೆ ಮೂವ್ ಆಗ್ತದ. ಮೂವ್ ಆದ್ಮೇಲೆ ಏನಾಗ್ತದೆ ಇಲ್ಲಿ ಇರುವಂತ ಆಯಿಲ್ ಏನಾಗ್ತದ ರಿಟರ್ನ್ ಟು ಏನಾಗ್ತದ ಟ್ಯಾಂಕಿಗೆ ಹೋಗ್ತದ. ಆಮೇಲೆ ಅದೇ ಆಯಿಲ್ ಇದೇ ಡೈರೆಕ್ಷನ್ ಕಂಟ್ರೋಲ್ ಈ ಕಡೆ ಆನ್ ಮಾಡಿದಾಗ ಈ ಸೈಡ್ ಆನ್ ಮಾಡಿದಾಗ ಏನಾಗ್ತದ ಈ ಆಯಿಲ್ ಈ ಕಡೆ ಹೋಗ್ತದ. ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದ. ಪ್ರೆಷರ್ ಕ್ರಿಯೇಟ್ ಆಗಿ ಫೋರ್ಸ್ ಜಾಸ್ತಿ ಆಗಿ ಏನಾಗ್ತದೆ ಪಿಸ್ಟನ್ ಏನಾಗ್ತದೆ ಕೆಳಗಡೆ ಬರ್ತದೆ. ಕೆಳಗಡೆ ಬಂದಾಗ ಇಲ್ಲಿ ಇರುವಂತ ಆಯಿಲ್ ಏನಾಗ್ತದೆ ರಿಟರ್ನ್ ಟು ಮತ್ತೆ ಆಯಿಲ್ ಟ್ಯಾಂಕಿಗೆ ಹೋಗ್ತದೆ. ಅಂದ್ರೆ ಈ ಆಯಿಲ್ ಏನಾಗ್ತದೆ ರೀಸೈಕಲ್ ಆಗ್ತಿರ್ತದೆ ಈ ಸಿಸ್ಟಮ್. ಈಗ ನೆಕ್ಸ್ಟ್ ಈಗ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ರಿಸರ್ವರ್ ಅಂದ್ರೆ ಟ್ಯಾಂಕ್. ಈ ಟ್ಯಾಂಕ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಅದ್ರ ಪಾರ್ಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೋಣ. ಈಗ ನೋಡಿ ಏನು ಹೈಡ್ರಾಲಿಕ್ ರಿಸರ್ವೈರ್ ಅಂದ್ರೆ ಏನು ಅಂತ ನೋಡೋಣ. ಮೊದಲು ಎನಿ ಹೈಡ್ರಾಲಿಕ್ ಸಿಸ್ಟಮ್ requires a sufficient amount of
high quality fluid at all times for its efficient operation. ಅಂದ್ರೆ ಯಾವುದೋ ಒಂದು ಹೈಡ್ರಾಲಿಕ್ ಸಿಸ್ಟಮ್ದಲ್ಲಿ ಒಂದು ಹೈ ಕ್ವಾಲಿಟಿ ಒಂದು ಸಫಿಷಿಯಂಟ್ ಆದಂಥ ಆಯಿಲ್ ಏನು ಮಾಡಬೇಕಾಗಿರ್ತದೆ ಸಿಸ್ಟಮ್ನಲ್ಲಿ ಬೇಕಾಗ್ತದೆ. The fluid is drawn and pushed by the pump, circulated continuously through various intermediate components to system actuators and then carried back to the reservoir. ಅಂದ್ರೆ ಒಂದು ಸಿಸ್ಟಮ್ದಲ್ಲಿ ಏನ ಪಂಪಿನ ಸಹಾಯದಿಂದ ಈಗ ನೋಡಿ ಪಂಪಿನ ಸಹಾಯದಿಂದ ಏನಾಗ್ತದಪ್ಪ ಅಂದ್ರೆ ಟ್ಯಾಂಕ್ದಲ್ಲಿ ಆಯಿಲ್ ಟ್ಯಾಂಕ್ದಲ್ಲಿ ಇರುವಂತಕ್ಕಂಥ ಆಯಿಲನ್ನ ಡ್ರಾ ಮಾಡ್ಕೊಂಡು ತೆಗೆದುಕೊಂಡು ಏನು ಮಾಡ್ತದಪ್ಪ ಅಂದ್ರೆ ಸಿಸ್ಟಮ್ದಲ್ಲಿ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡೋದಕ್ಕಾಗಿ ನಾವು ಪಂಪನ್ನು ಯೂಸ್ ಮಾಡಿ ಏನಾಗ್ತದ ಎಲ್ಲ ಕಂಪೋನೆಂಟ್ಗೆ ಏನಾಗ್ತದ ಆಯಿಲನ್ನು ಸಪ್ಲೈ ಮಾಡ್ತದ. ಆ ಆಯಿಲ್ ರಿಟರ್ನ್ ಆಗಿ ಮತ್ತೆ ಏನಾಗ್ತದಪ್ಪ ಅಂದ್ರೆ ಟ್ಯಾಂಕಿಗೆ ಬರ್ತದೆ. ಅಂದರೆ ಆಯಿಲನ್ನು ರೀಸೈಕಲ್ ಆಗ್ತಿರ್ತದ. ಅದಕ್ಕಾಗಿ ನಮ್ಗೆ ಏನು ಬೇಕಾಗ್ತದ ಆಯಿಲ್ ಟ್ಯಾಂಕ್ ಒಂದು ಸ್ಟೋರ್ ಆಯಿಲನ್ನು ಸ್ಟೋರ್ ಮಾಡೋದಕ್ಕಾಗೂ ಬೇಕಾಗ್ತದ. ಮತ್ತು ಆಯಿಲ್ ರೀಸೈಕಲ್ ಆಗಿ ಬಂದು ಮತ್ತೆ ಆಯಿಲ್ ಟ್ಯಾಂಕಿಗೆ ಬೀಳ್ತದ. ಅದಕ್ಕಾಗಿ ಕೂಡ ನಾವೇನು ಮಾಡ್ಬೋದು ರಿಸರ್ವರ್ ಟ್ಯಾಂಕನ್ನು ಯೂಸ್ ಮಾಡ್ತೀವಿ. ಆಮೇಲೆ ಸಿಸ್ಟಮ್ ಫ್ಲೂಯಿಡ್ ಮಸ್ಟ್ ಬಿ ಸರ್ವ್ಡ್ ಬಿಫೋರ್ ಇಟ್ ಈಸ್ ಪಂಪ್ಡ್ ಅಗೇನ್ ಇಂಟು ದ ಸಿಸ್ಟಮ್. ಅಂದರೆ ಅಗೇನ್ ಆಗಿ ಮತ್ತೆ ಪಂಪ್ ಮಾಡಿ ಮತ್ತೆ ಏನು ಮಾಡ್ಬೋದು ನಾವು ಸಿಸ್ಟಮ್ದಲ್ಲಿ ಮತ್ತು ರೀಸೈಕಲ್ ಕೂಡ ಮಾಡಬಹುದು. ರಿಸರ್ವರ್ ಟ್ಯಾಂಕ್ ಅಂತಂದರೆ ಆಯಿಲನ್ನು ಸ್ಟೋರೇಜ್ ಮಾಡೋದಕ್ಕಾಗಿ ಸ್ಟೋರ್ ಮಾಡಿ ಅದನ್ನು ಸಿಸ್ಟಮ್ದಲ್ಲಿ ಸಪ್ಲೈ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಆಯಿಲ್ ರಿಸರ್ವರ್ ಟ್ಯಾಂಕನ್ನು ಯೂಸ್ ಮಾಡ್ತೀವಿ ನಾವು. ಆಮೇಲೆ ಅದೇ ಆಯಿಲ್ ಸಿಸ್ಟಮ್ದಲ್ಲಿ ವರ್ಕ್ ಆಗಿ ರಿಟರ್ನ್ ಟು ಮತ್ತೇನಾಗ್ತದೆ ರೀಸೈಕಲ್ ಆಗಿ ಟ್ಯಾಂಕಿಗೆ ಬರ್ತದ. ಈಗ ಮೊದಲನೇದಾಗಿ ನಾವು ಹೈಡ್ರಾಲಿಕ್ ರಿಸರ್ವರ್ ಅಂದರೆ ಏನಂತ ನೋಡಿದ್ದೀವಿ. ಈಗ ಅದ್ರ ಯಾವ ರೀತಿ ಇರ್ತದ ಮತ್ತು ಅದು ಪಾರ್ಟ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಇದು ನೋಡಿ ಹೈಡ್ರಾಲಿಕ್ ರಿಸರ್ವರ್ ಆ್ಯಂಡ್ ಇಟ್ಸ್ ಪಾರ್ಟ್ ಈ ರೀತಿ ನೋಡಿ. ಈಗ ಇದು ಆಯಿಲ್ ಟ್ಯಾಂಕ್, ಈ ಮತ್ತೊಂದು ಡಯಾಗ್ರಾಮ್ ಇದು ಹೈಡ್ರಾಲಿಕ್ ರಿಸರ್ವರ್ ಟ್ಯಾಂಕ್. ಇದು ನೋಡಿ ಇದ್ರ ಪಾರ್ಟ್ ನೋಡೋಣ. ಈಗ ನೋಡಿ ರಿಟರ್ನ್ ಲೈನ್ ಇದಕ್ಕೆ ಏನಂತಾರಪ್ಪ ಅಂದ್ರೆ ಇದು ಆಯಿಲ್ ಟ್ಯಾಂಕ್, ಇದು ಪೂರ್ಣವಾಗಿ ಇದು ಬಾಡಿ ಅಂತಾರೆ ಇದಕ್ಕೆ. ಇದು ರಿಟರ್ನ್ ಲೈನ್. ಯಾವಾಗ ಸಿಸ್ಟಮ್ ಆಯಿಲ್ ಏನು ಮಾಡ್ತದಪ್ಪ ಅಂದ್ರೆ ರಿಟರ್ನ್ ಆಗಿ ಬರ್ತದಲ್ಲ ಆ ರಿಟರ್ನ್ ಈ ಸೆಕ್ಷನ್ನಿಂದ ಒಳಗಡೆ ಮತ್ತೆ ರಿಟರ್ನ್ ಆಗಿ ಒಳಗಡೆ ಹೋಗ್ತದ. ಆಮೇಲೆ ಸೀಲ್ಡ್ ಟ್ಯಾಂಕ್ ಅಂದರೆ ಇದೊಂದು ಟ್ಯಾಂಕ್ ಇರ್ತದೆ. ಇದು ಈ ಪಾರ್ಟ್ ಏರಿಯಾನ ಸೀಲ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಪ್ಲ್ಯಾನ್ ಯೂಸ್ ಮಾಡ್ತಾರೆ. ಆಮೇಲೆ ಡ್ರೈನ್ ಪ್ಲಗ್, ಈ ಡ್ರೈನ್ ಪ್ಲಗ್ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡ್ರೈನ್ ಪ್ಲಗ್ ಯಾಕೆ ಯೂಸ್ ಮಾಡ್ತಾರೋ ಅಂದ್ರೆ ಆಯಿಲ್ ಟ್ಯಾಂಕ್ನಲ್ಲಿ ಇರುವಂಥ ಆಯಿಲನ್ನು ತೆಗಿಯಬೇಕಪ್ಪ ಅಂತಂದ್ರೆ ಒಳಗಿನ ಆಯಿಲ್ ಕ್ಲೀನ್ ಮಾಡೋದಾದ್ರೆ ಅದಕ್ಕೊಂದು ಪ್ಲಗ್ ಕೆಳಗಡೆ ಏನಾಗ್ತದಪ್ಪ ಅಂದ್ರೆ ಟ್ಯಾಂಕಿಗೆ ಒಂದು ಪ್ಲಗ್ ಇರ್ತದೆ. ಆ ಪ್ಲಗನ್ನು ತೆಗೆದ್ರೆ ಏನಾಗ್ತದೆ ಆಯಿಲೆಲ್ಲ ಹೊರಗಡೆ ಬರ್ತದೆ. ಅದಕ್ಕಾಗಿ ಡ್ರೈನ್ ಪ್ಲಗ್ನು ಒಂದು ಇರ್ತದೆ. ಆಮೇಲೆ ಥರ್ಮೋಮೀಟರ್, ಇಲ್ಲಿ ನೋಡಿ ಥರ್ಮೋಮೀಟರ್ ಸೈಡ್ ಗ್ಲಾಸ್ ಆಗಿರ್ತದಪ್ಪ ಅಂದ್ರೆ ಒಳಗಡೆ ಆಯಿಲ್ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಇಲ್ಲಿ ಥರ್ಮೋಮೀಟರ್ ಸೈಡ್ ಗ್ಲಾಸ್ ಕೂಡ ಇರ್ತದ. ಆಮೇಲೆ ಸ್ಟೇನರ್, ಇಲ್ಲಿ ನೋಡಿ ಈ ಪಾರ್ಟ್ ಸ್ಟೇನರ್. ಈ ಸ್ಟೇನರ್ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಆಯಿಲನ್ನು ಫಿಲ್ಟರ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಸ್ಟೇನರ್ ಅನ್ನು ಯೂಸ್ ಮಾಡ್ತಾರೆ. ಆಮೇಲೆ ಮತ್ತೊಂದು ಏನಿರ್ತದ ಆಯಿಲ್ ಒಂದು ಗ್ಲಾಸ್ ಇರ್ತದೆ. ಆಯಿಲ್ಗೆ ತೋರಿಸಿಲ್ಲ ಇನ್ನೊಂದು ಗ್ಲಾಸ್ ಇರ್ತದೆ. ಇದು ಅಂದರೆ ಒಳಗಡೆ ಎಷ್ಟು ಆಯಿಲ್ ಇದೆ ಅಂತ ನೋಡೋದಕ್ಕಾಗಿ ಅಂದರೆ ಮ್ಯಾಕ್ಸಿಮಮ್ ಎಷ್ಟಿದೆ ಮಿನಿಮಮ್ ಎಷ್ಟಿದೆ ಆಯಿಲ್ ಇಂದ ಟ್ಯಾಂಕ್ನಲ್ಲಿ ಆಯಿಲ್ ಎಷ್ಟಿದೆ ಅಂತ ನೋಡೋದಕ್ಕಾಗಿ. ಯಾಕಂದರೆ ಆಯಿಲ್ ಟ್ಯಾಂಕ್ ಎಲ್ಲ ಪೂರ್ತಿಯಾಗಿ ಸಾಲಿಡ್ ಇರ್ತದೆ. ಅದರಿಂದ ನಮಗೆ ಒಳಗಡೆ ಎಷ್ಟು ಆಯಿಲ್ ಇದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಒಂದು ಗ್ಲಾಸನ್ನು ಇಲ್ಲಿ ಕುಣಿಸುತ್ತಾರೆ. ಈ ಗ್ಲಾಸ್ದಿಂದ ಏನಾಗ್ತದೆ ಒಳಗಡೆ ಎಷ್ಟು ಆಯಿಲ್ ಇದೆ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಇದು ಏನು ಇಂಡಿಕೇಟ್ ಮಾಡ್ತದೆ ಅಂದ್ರೆ ಒಳಗಡೆ ಮ್ಯಾಕ್ಸಿಮಮ್ ಎಷ್ಟು ಆಯಿಲ್ ಇರಬೇಕು ಮಿನಿಮಮ್ ಎಷ್ಟು ಇರಬೇಕು ಅಂತ ಕೂಡ ಇದು ಏನು ಮಾಡ್ತದಪ್ಪ ಅಂದ್ರೆ ಇಂಡಿಕೇಟ್ ಮಾಡ್ತದೆ. ಇದು ಒಂದು ರಿಸರ್ವರ್ ಟ್ಯಾಂಕ್ನ ಡಯಾಗ್ರಾಮ್ ಇದು. ಆಮೇಲೆ ಬಫರ್ ಪ್ಲೇಟ್ ಅಂತ ಇದೆ ನೋಡಿ. ಇದು ಬಫರ್ ಪ್ಲೇಟ್ ಅಂತ ಇಲ್ಲಿ ನೋಡಿ.
ಅನ್ನ ಏನು ಮಾಡ್ತದ ಇನ್ಲೆಟ್ ಅಂದರೆ ಇನ್ಲೆಟ್ ಸಿಸ್ಟಮ್ನಲ್ಲಿ ಸಪ್ಲೈ ಮಾಡೋದಕ್ಕಾಗಿ ಯೂಸ್ ಆಗ್ತದೆ. ಅಂದರೆ ರಿಟರ್ನಿಂದ ಬಂದಿರುವಂಥ ಆಯಿಲ್ ಏನು ಬಬಲ್ಸ್ ಇರ್ತದಲ್ಲ ಅದನ್ನು ಅವಾಯ್ಡ್ ಮಾಡ್ತದೆ. ಅದನ್ನು ಅವಾಯ್ಡ್ ಮಾಡಿ ಮತ್ತೆ ಒಂದು ಆಯಿಲ್ ಏನು ಮಾಡ್ತದೆ ಇನ್ಲೆಟ್ನಲ್ಲಿ ಸಪ್ಲೈ ಆಗಿ ಮೇಲ್ಗಡೆ ಹೋಗ್ತಾ ಇರ್ತದೆ. ಆಮೇಲೆ ನೆಕ್ಸ್ಟ್ ಆಗಿ ಈಗ ಫಿಲ್ಟರ್ ಬಗ್ಗೆ ನೋಡೋಣ. ಏನು ಫಿಲ್ಟರ್ ಅಂದರೆ ಏನು, ಫಿಲ್ಟರ್ ಬಗ್ಗೆ ಸ್ವಲ್ಪ ನೋಡೋಣ. ಫಿಲ್ಟರ್ ಅಂದರೆ ಮ್ಯಾಕ್ಸಿಮಮ್ ನಮಗೆ ಅಂತ ಗೊತ್ತಿರೋಂಥ ವಿಷಯ. ಫಿಲ್ಟರನ್ನು ಯಾವುದೋ ಒಂದು ಲಿಕ್ವಿಡ್ ಇದನ್ನ ಫಿಲ್ಟರ್ ಅಂದರೆ ಲಿಕ್ವಿಡ್ ಇದನ್ನ ಮಾಡೋದು ಅಂದರೆ ಲಿಕ್ವಿಡನ್ನು ಫಿಲ್ಟರ್ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಅದನ್ನು ಫಿಲ್ಟರ್ ತನ್ನ ಯೂಸ್ ಮಾಡ್ತಾರೆ. ಈಗ ನೋಡಿ, ದ ಹೈಡ್ರಾಲಿಕ್ ಫ್ಲೂಯಿಡ್ ಇಸ್ ಕೆಪ್ಟ್ ಕ್ಲೀನ್ ಇನ್ ದ ಸಿಸ್ಟಮ್ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಆ್ಯಂಡ್ ಸ್ಟೇನರ್. ಅಂದರೆ ಹೈಡ್ರಾಲಿಕ್ ಸಿಸ್ಟಮ್ದಲ್ಲಿ ಒಂದು ಫ್ಲೂಯಿಡನ್ನು ಸ್ಟೇನರ್ ಆಮೇಲೆ ಫಿಲ್ಟರ್ನ ಯಾಕೆ ಇಟ್ಟಿರ್ತಾರಪ್ಪ ಅಂತಂದ್ರೆ ಒಂದು ಫ್ಲೂಯಿಡನ್ನು ಕ್ಲೀನ್ ಮಾಡೋದಕ್ಕಾಗಿ ಏನು ಮಾಡ್ತಾರಪ್ಪ ಫಿಲ್ಟರನ್ನು ಮತ್ತು ಸ್ಟೇನರನ್ನು ಕೆಪ್ ಮಾಡ್ತಂದ್ರೆ ಇಟ್ಟಿರ್ತಾರೆ. ಆಮೇಲೆ ಇಟ್ ರಿಮೂವ್ ಮಿನಿಟ್ ಪಾರ್ಟಿಕಲ್ಸ್ ಫ್ರಮ್ ದ ಫ್ಲೂಯಿಡ್. ಅಂದರೆ ಇದೇನು ಫಿಲ್ಟರ್ ಮತ್ತು ಸ್ಟೇನರ್ ಏನು ಕೆಲಸ ಮಾಡ್ತದಪ್ಪ, ಮಿನಿಟ್ಸ್ ಆಫ್ ಪಾರ್ಟಿಕಲ್ಸ್ ಅಂದರೆ ಒಂದು ಸಣ್ಣ ಸಣ್ಣ ಕಣಗಳನ್ನು ಅಂದರೆ ಫಿಲ್ಟರ್ ಮಾಡಿ ಏನು ಮಾಡ್ತದೆ ಮಾಡೋದಕ್ಕಾಗಿ ಫಿಲ್ಟರನ್ನು ಪಾರ್ಟಿಕಲ್ಸನ್ನು ತೆಗೆಯೋದಕ್ಕಾಗಿ ಏನು ಮಾಡ್ತಾರೆ ಸ್ಟೇನರ್ ಮತ್ತು ಫಿಲ್ಟರನ್ನು ಯೂಸ್ ಮಾಡ್ತಾರೆ. ವಿಚ್ ಕ್ಯಾನ್ ಕಾಸ್ ಬ್ಲಾಕಿಂಗ್ ಆಫ್ ದ ಓರ್ಫಿಸ್ ಆಫ್ ಸರ್ವೋ ವಾಲ್ವ್ ಆರ್ ಕಾಸ್ ಜಾಮಿಂಗ್ ಆಫ್ ಸ್ಪೂಲ್ಸ್. ಅಂದರೆ ಫಿಲ್ಟರ್ ಮಾಡೋದ್ರಿಂದ ಏನಾಗ್ತದೆ, ಯಾವುದು ಕಾಂಪೋನೆಂಟ್ಸ್ ಏನಾಗೋದಿಲ್ಲ, ಜಾಮಿಂಗ್ ಆಗೋದಿಲ್ಲ, ಅಂದರೆ ಬ್ಲಾಕ್ನೂ ಆಗೋದಿಲ್ಲ. ಅಂದರೆ ಫಿಲ್ಟರ್ ಆಗಿ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಫಿಲ್ಟರ್ ಅಲ್ಲೇ ಉಳಿದ್ಬಿಟ್ಟು ಫಿಲ್ಟರ್ ಆಗಿರುವಂಥ ಆಯಿಲ್ ಕೂಡ ಸಪ್ಲೈ ಆಗೋದ್ರಿಂದ ಯಾವುದೂ ಕಾಂಪೋನೆಂಟ್ದಲ್ಲಿ ಬ್ಲಾಕ್ ಆಗುವ ಚಾನ್ಸಸ್ ಇರೋದಿಲ್ಲ. ಅದಕ್ಕಾಗಿ ಫಿಲ್ಟರ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಈಗ ನೋಡಿ ಟೈಪ್ಸ್ ಆಫ್ ಹೈಡ್ರಾಲಿಕ್ ಫಿಲ್ಟರ್ಸ್. ಫಿಲ್ಟರ್ದಲ್ಲಿ ಕೂಡ ಏನು ಟೈಪ್ಸ್ ಅದಾವೆ. ಅವು ಯಾವ ಟೈಪ್ಸ್ ಅದಾವ ಅಂತ ನೋಡೋಣ. ಈಗ ಮೊದಲನೇದಾಗಿ ಸಕ್ಷನ್ ಫಿಲ್ಟರ್. ಸಕ್ಷನ್ ಫಿಲ್ಟರ್ ಅಂದ್ರೆ ಏನಂತ ನೋಡೋಣ. ಈಗ ನೋಡಿ, ದ ಸಕ್ಷನ್ ಫಿಲ್ಟರ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಹೈಡ್ರಾಲಿಕ್ ಪಂಪ್ ಫ್ರಮ್ ಪಾರ್ಟಿಕಲ್ಸ್ ಲಾರ್ಜರ್ ದ್ಯಾನ್ 10 ಮೈಕ್ರಾನ್. ಅಂದ್ರೆ ಸಕ್ಷನ್ ಫಿಲ್ಟರ್ ಅಂದ್ರೆ ಏನು, ಟ್ಯಾಂಕ್ದಿಂದ ಪಂಪಿಗೆ ಏನು ಆಯಿಲ್ ಬರ್ತದ ಅದು ಏನಾಗ್ತದೆ ಸಕ್ಷನ್ ಆಯಿಲ್ ಬರ್ತದೆ. ಅಂದ್ರೆ ಪಂಪ್ ಏನು ಮಾಡ್ತದೆ ಸಕ್ ಮಾಡ್ತದೆ, ಆಯಿಲನ್ನು ಏನು ಮಾಡ್ತದೆ ಸಕ್ ಮಾಡ್ತದೆ. ಆ ಸಕ್ಷನ್ದಿಂದ ಬರುವಂಥ ಆಯಿಲ್ಗೆ ಒಂದು ಫಿಲ್ಟರನ್ನು ಕುಂಚಿರ್ತಾರೆ. ಆ ಫಿಲ್ಟರ್ ಏನು ಮಾಡ್ತದಪ್ಪ ಅಂದ್ರೆ ಪಾರ್ಟಿಕಲ್ ಲಾರ್ಜರ್ ದೆನ್ 10 ಮೈಕ್ರಾನ್ ಅಂದ್ರೆ 10 ಮೈಕ್ರಾನ್ಗಿಂತಲೂ ಹೆಚ್ಚಿರುವಂಥ ಪಾರ್ಟಿಕಲ್ಸ್ ಏನು ಮಾಡ್ತದೆ ಅಂದರೆ ಅವಾಯ್ಡ್ ಮಾಡ್ತದೆ. ಅಂದರೆ ಪಾರ್ಟಿಕಲ್ಸನ್ನು ಫಿಲ್ಟರ್ ಮಾಡಿ ಒಳ್ಳೆಯ ಆಯಿಲನ್ನು ಏನು ಮಾಡ್ತದೆ ಪಂಪಿಗೆ ಏನು ಮಾಡ್ತದಪ್ಪ ಅಂದ್ರೆ ಸಪ್ಲೈ ಮಾಡ್ತಿರ್ತದೆ. ಇದಕ್ಕೆ ಏನಂತಾರೆ ಸಕ್ಷನ್ ಫಿಲ್ಟರ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಆಗಿ ಈಗ ನೋಡಿ ಸಕ್ಷನ್ ಫಿಲ್ಟರ್ ಏನು ಬರ್ತದೆ ಅಂತ ನೋಡೋಣ. ಇದು ನೋಡಿ, ಈ ಸಕ್ಷನ್ ಫಿಲ್ಟರ್ ಇದು ಇಲ್ಲಿಂದ ಏನಾಯ್ತದ ಇಲ್ಲಿಂದ ಏನಿದೆ ಪಂಪಿಗೆ ಹೋಗ್ತದಲ್ಲ, ಇದು ಪಂಪಿಗೆ ಹೋಗೋ ಲೈನ್ ಇದೆ. ಈ ಪಂಪಿಗೆ ಹೋಗೋ ಲೈನ್ ಏನಿರ್ತದಪ್ಪ ಅಂದ್ರೆ ಇಲ್ಲಂದ್ರೆ ಫಿಲ್ಟರ್ ಇರ್ತದೆ. ಇಲ್ಲಿಂದ ಪಂಪದಿಂದ ಏನಾಗ್ತದೆ ಮುಂದೆ ಆಮೇಲೆ ಆಗ್ತಿರ್ತದ ಮುಂದಗಡೆ ಹೋಗ್ತಿರ್ತದ. ಇಲ್ಲಿ ಮೊದಲು ಈ ಟ್ಯಾಂಕ್ನಿಂದ ಈ ಪಂಪಿಗೆ ಹೋಗುವ ಮಧ್ಯದಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಸಕ್ಷನ್ ಫಿಲ್ಟರ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಅದು 10 ಮೈಕ್ರಾನ್ ಕಿಂತನೂ ಹೆಚ್ಚಿರುವ ಪಾರ್ಟಿಕಲ್ಸ್ ಏನು ಮಾಡ್ತದೆ ಅವಾಯ್ಡ್ ಮಾಡಿ ಫಿಲ್ಟರ್ ಮಾಡಿ ಏನು ಮಾಡ್ತದ ಪಂಪಿಗೆ ಸಪ್ಲೈ ಮಾಡ್ತದ. ಆಮೇಲೆ ನೆಕ್ಸ್ಟ್ ಪ್ರೆಷರ್ ಫಿಲ್ಟರ್. ಪ್ರೆಷರ್ ಸೈಡ್ ಫಿಲ್ಟರ್ ಅಂತ ಹೇಳೋಣ. ಪ್ರೆಷರ್ ಸೈಡ್ ಫಿಲ್ಟರ್ located downstream from the hydraulic pump. These filters are designed to clean the fluid as it exits the pump to protect more sensitive system components such as control valves and actuators from contaminant generated from the pump. ಅಂದ್ರೆ ಪ್ರೆಷರ್ ಸೈಡ್ ಫಿಲ್ಟರ್ ಏನು ಫಿಕ್ಸ್ ಮಾಡಿರ್ತಾರೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಸಕ್ಷನ್ ಫಿಲ್ಟರ್ ಬಗ್ಗೆ ನೋಡಿದ್ವಿ. ಸಕ್ಷನ್ ಫಿಲ್ಟರ್ ಅಂದ್ರೆ ಆಯಿಲ್ ಟ್ಯಾಂಕ್ ಇರ್ತದೆ. ಈ ಆಯಿಲ್ ಟ್ಯಾಂಕ್ನಿಂದ ಏನ ಬರುವಂತ ಆಯಿಲ್ಗೆ ಮತ್ತು ಇಲ್ಲಿ ಫಿಲ್ಟರ್ ಪಂಪು ಮತ್ತು ಟ್ಯಾಂಕ್ಗೆ ಮಿಡಲ್ದಲ್ಲಿ ಏನಿದೆ ಒಂದು
ಫಿಲ್ಟರ್. ಇದಕ್ಕೆ ಏನಂತಾರೆ ಸಕ್ಷನ್ ಫಿಲ್ಟರ್ ಅಂತ ಕರೀತಾರೆ. ಏನು ಫ್ಲೂಯಿಡ್ ಆಯಿಲ್ ಟ್ಯಾಂಕ್ ಮತ್ತು ಪಂಪ್ ಮಿಡಲ್ದಲ್ಲಿ ಇರುತ್ತದಲ್ಲ ಅದು ಸಕ್ಷನ್ ಫಿಲ್ಟರ್ ಅಂತಾರೆ. ಆಮೇಲೆ ಹೈಡ್ರಾಲಿಕ್ ಪಂಪ್ ಮತ್ತು ಪ್ರೆಷರ್ ರೆಗ್ಯುಲೇಟರ್ ಮಿಡಲ್ದಲ್ಲಿ ಏನಿರ್ತದಪ್ಪ ಅಂದ್ರೆ ಈ ಎರಡು ಮಿಡಲ್ದಲ್ಲಿ ಪ್ರೆಷರ್ ಫಿಲ್ಟರ್ ಅಂತ ಇರ್ತದೆ. ಪ್ರೆಷರ್ ಸೈಡ್ ಫಿಲ್ಟರ್ ಅಂತ ಇಲ್ಲಿ ಇರ್ತದ. ಅಂದ್ರೆ ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ಮುಂದಗಡೆ ಎಲ್ಲ ಈ ಕಂಟ್ರೋಲ್ ವಾಲ್ವ್ಗೆ ಮುಂದೆ ಫಿಲ್ಟರ್ ಇರ್ತದಲ್ಲ ಇದಕ್ಕೆಲ್ಲ ಆಯಿಲ್ ಸಪ್ಲೈ ಮಾಡೋದಕ್ಕಾಗಿ ಮುಂದೆ ಮತ್ತೆ ಇಲ್ಲಿ ಒಂದು ಫಿಲ್ಟರ್ ಕುಣಿಸ್ತಾರೆ. ಯಾಕಂದ್ರೆ ಮುಂದೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ಒಂದು ಫಿಲ್ಟರ್ ಅನ್ನು ಕುಣಿಸಿ ಫಿಲ್ಟರ್ ಮಾಡಿ ನೆಕ್ಸ್ಟ್ ಮುಂದಗಡೆ ಹೋಗ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಿರ್ತದೆ ಅಂದ್ರೆ ಪ್ರೆಷರ್ ಸೈಡ್ ಫಿಲ್ಟರ್. ಆಮೇಲೆ ಇಲ್ಲಿ ಏನಿರ್ತದೆ ಸಕ್ಷನ್ ಫಿಲ್ಟರ್ ಅಂತಾರೆ. ಆಮೇಲೆ ರಿಟರ್ನ್ ಸೈಡ್ ಫಿಲ್ಟರ್. ರಿಟರ್ನ್ ಸೈಡ್ ಫಿಲ್ಟರ್ ಅಂದ್ರೆ ಏನಂತ ನೋಡೋಣ. ರಿಟರ್ನ್ ಸೈಡ್ ಫಿಲ್ಟರ್ located between the control valve and the fluid reservoir. These filters are designed to capture where debris from the hydraulic system working component before returning the fluid back to the reservoir. ಅಂದ್ರೆ ಈಗ ರಿಟರ್ನ್ ಸೈಡ್ ಫಿಲ್ಟರ್ ಅಂದ್ರೆ ಏನಿರ್ತದ ಅಂತ ನೋಡೋಣ. ಈ ನೋಡಿ ಸಿಸ್ಟಮ್ನಲ್ಲಿ ಇಲ್ಲಿ ಸಕ್ಷನ್ ಫಿಲ್ಟರ್ ಇಲ್ಲಿ ಇರ್ತದೆ, ಪ್ರೆಷರ್ ಫಿಲ್ಟರ್. ಆಮೇಲೆ ನೆಕ್ಸ್ಟ್ ರಿಟರ್ನ್ ಸೈಡ್ ಫಿಲ್ಟರ್. ರಿಟರ್ನ್ ಸೈಡ್ ಫಿಲ್ಟರ್ ಅಂದ್ರೆ ಆಯಿಲ್ ಇಲ್ಲಿ ಇರ್ತದೆ. ಆಯಿಲ್ ರಿಟರ್ನ್ ಮತ್ತೆ ಏನಾಗ್ತದೆ ಅಂದ್ರೆ ಟ್ಯಾಂಕಿಗೆ ಹೋಗ್ತಾ ಇರ್ತದೆ. ರಿಟರ್ನ್ ಆಗಿ ಮತ್ತೆ ಟ್ಯಾಂಕಿಗೆ ಹೋಗ್ತಾ ಇರ್ತದಲ್ಲ ಅಲ್ಲಿ ಇಲ್ಲಿ ಕೂಡ ಏನಾಗ್ತದೆ ಒಂದು ಫಿಲ್ಟರ್ ಇರ್ತದೆ. ಅಂದ್ರೆ ರಿಟರ್ನ್ ಹೋಗೋ ಲೈನ್ ಕೂಡ ಏನಿರ್ತದಪ್ಪ ಅಂದ್ರೆ ಒಂದು ಫಿಲ್ಟರ್ನ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಇಲ್ಲಿಂದ ಹೋಗುವಂತ ಆಯಿಲ್ಗಳನ್ನು ಫಿಲ್ಟರ್ ಆಗಿ ಮತ್ತೆ ಟ್ಯಾಂಕಿಗೆ ಹೋಗೋದಕ್ಕಾಗಿ ಏನ್ ಮಾಡಿರ್ತಾರ ಇಲ್ಲಿ ಏನ್ ಮಾಡಿರ್ತಾರ ರಿಟರ್ನ್ ಸೈಡ್ ಫಿಲ್ಟರ್ ಅಂತ ಕರೀತಾರೆ. ಈಗ ಆಫ್ಲೈನ್ ಫಿಲ್ಟರ್. These filters are used to independent from the hydraulic system to clean hydraulic fluid before it enters the hydraulic system itself. ಅಂದ್ರೆ ಆಫ್ಲೈನ್ ಫಿಲ್ಟರ್ ಅಂದ್ರೆ ಏನಪ್ಪ ಅಂದ್ರೆ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನು ಮಾಡ್ತೀವಿ ಆಯಿಲ್ ಅನ್ನ ಟ್ಯಾಂಕಿಗೆ ಹಾಕ್ತೀವಲ್ಲ ಅದು ಆಫ್ಲೈನ್ ಫಿಲ್ಟರ್ ಅಂತ ಕರಿತೀವಿ. ಅದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ ಒಂದು ಟ್ಯಾಂಕ್ ಅಂದ್ರೆ ಒಂದು ಬ್ಯಾರಲ್ದಿಂದ ಏನು ಮಾಡ್ತೀವಿ ನಾವು ಹೈಡ್ರೋಲಿಕ್ ಟ್ಯಾಂಕಿಗೆ ಆಯಿಲ್ ಸಪ್ಲೈ ಮಾಡಬೇಕಾಗ್ತದೆ. ಆ ಟ್ಯಾಂಕಲ್ಲಿ ಏನು ಮಾಡ್ತೀವಿ ಆಫ್ಲೈನ್ ಫಿಲ್ಟರ್ ಅಂತ ಕರಿತೀವಿ. ಆ ಟ್ಯಾಂಕ್ದಿಂದ ಹೈಡ್ರೋಲಿಕ್ ಟ್ಯಾಂಕಿಗೆ ಆಯಿಲ್ ಅನ್ನು ಸಪ್ಲೈ ಮಾಡಬೇಕಾಗ್ತದೆ. ಅದಕ್ಕೆ ಏನಂತಾರಪ್ಪ ಆಫ್ಲೈನ್ ಫಿಲ್ಟರ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಪ್ರೆಷರ್ ಗೇಜ್. ಪ್ರೆಷರ್ ಗೇಜ್ ಅಂದ್ರೆ ಏನು ಅಂತ ನೋಡೋಣ. ಈಗ ಅದು ಹೆಂಗ್ ವರ್ಕಿಂಗ್ ಮಾಡ್ತದೆ ಅಂತ ನೋಡೋಣ. ಪ್ರೆಷರ್ ಗೇಜ್ instrument for measuring the condition of a fluid, liquid or gas that is specified by the force that the fluid would exert when at rest on the unit area, such as pounds per square inch or newtons per square centimeter. ಪ್ರೆಷರ್ ಗೇಜ್ ಅಂದ್ರೆ ಪ್ರೆಷರ್ ಗೇಜ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸಿಸ್ಟಮ್ದಲ್ಲಿ ಆಯಿಲ್ನ ಪ್ರೆಷರ್ ಎಷ್ಟಿದೆಯಪ್ಪ ಅಂತ ತಿಳ್ಕೊಬೇಕಾದ್ರೆ ನಾವು ಏನು ಮಾಡಬೇಕಾಗ್ತದೆ ಪ್ರೆಷರ್ ಗೇಜನ್ನು ಫಿಕ್ಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಸಿಸ್ಟಮ್ನಲ್ಲಿ ಎಷ್ಟು ಪ್ರೆಷರ್ ಇಡಬೇಕು ಅಥವಾ ಎಷ್ಟು ಬೇಕು ಎಷ್ಟು ಇಡಬೇಕು ಅಂತ ಡಿಸೈಡ್ ಮಾಡೋದು ಇದು ಪ್ರೆಷರ್ ಗೇಜಿನ ಸಹಾಯದಿಂದ. ಅಂದರೆ ಈ ಪ್ರೆಷರ್ ಗೇಜ್ ಇದೊಂದು ಬೋರ್ಡನ್ ಟ್ಯೂಬ್ ಪ್ರೆಷರ್ ಗೇಜ್ ಇದು. ಈ ಪ್ರೆಷರ್ ಗೇಜ್ ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂದ್ರೆ ಇಲ್ಲಿ ಒಂದು ಮೆಕ್ಯಾನಿಸಮ್ ಪಿನಿಯನ್ ಗೇರ್ ಅಂಡ್ ಪಿನಿಯನ್ ಯಾವ ರೀತಿ ವರ್ಕ್ ಮಾಡ್ತದಪ್ಪ ಅಂದ್ರೆ ಇಲ್ಲಿಂದ ಆಯಿಲ್ ಯಾವಾಗ ಎಂಟ್ರೆನ್ಸ್ ಆಗ್ತದ ಎಂಟ್ರೆನ್ಸ್ ಆಗಿ ಇಲ್ಲಿ ಏನಾಗ್ತದ ಇಲ್ಲಿ ಲಿವರ್ಗೆ ಏನಾಗ್ತದ ಫ್ಲೂಯಿಡ್ ಪ್ರೆಷರ್ ಅಪ್ಲೈ ಏನಾಗ್ತದ ಇಲ್ಲಿ ಎಷ್ಟು ಪ್ರೆಷರ್ದಿಂದ ಏನಾಗ್ತದ ಅಷ್ಟು ಏನಾಗ್ತದ ಇದು ಈ ಲಿವರ್ ಏನಾಗ್ತದ ಮೂವ್ಮೆಂಟ್ ಆಗ್ತಾ ಇರ್ತದ. ಈ ಡೈಲ್ ಏನಾಗ್ತದ ಮೂವ್ಮೆಂಟ್ ಆಗ್ತದೆ. ಈ ಲಿವರ್ ಸ್ಪ್ರಿಂಗ್ ಇರ್ತದ. ಈ ನೋಡಿ ಈ ರೀತಿ ಪ್ರೆಷರ್ ಗೇಜ್ ಇರ್ತದ. ಆಮೇಲೆ ಪ್ರೆಷರ್ ಗೇಜ್ ಏನು ಮಾಡ್ತದ ಲಿಕ್ವಿಡ್ ಆರ್ ಗ್ಯಾಸ್ ಕಂಡೀಷನ್ ಆಫ್ ಎ ಫ್ಲೂಯಿಡ್
liquid or gas that is expelled by the force that the fluid would exert. ಅಂದ್ರೆ ಒಂದು ಲಿಕ್ವಿಡ್ ಅನ್ನ ಅಥವಾ ಗ್ಯಾಸ್ ಅನ್ನ ಪ್ರೆಷರ್ ಒಳಗಡೆ ಎಷ್ಟಿದೆಯಪ್ಪ ಅಂತ ಚೆಕ್ ಮಾಡೋದಕ್ಕಾಗಿ ನಾವೇನ್ ಮಾಡ್ತೀವಿ, ಪ್ರೆಷರ್ ಗೇಜ್ ಅನ್ನ ಯೂಸ್ ಮಾಡ್ತಿರ್ತೀವಿ. ಅಂದ್ರೆ ಸಿಸ್ಟಮ್ ದಲ್ಲಿ ನಮ್ಗೆ ಒಳಗಡೆ ಎಷ್ಟು ಪ್ರೆಷರ್ ಇದೆ ಅಂತ ಚೆಕ್ ಮಾಡೋದಕ್ಕಾಗಿ ಯೂಸ್ ಮಾಡ್ತಾರೆ. ಈಗ ಟೈಪ್ಸ್ ಆಫ್ ಹೈಡ್ರಾಲಿಕ್ ಪಂಪ್ಸ್. ಈಗ ಟೂ ಟೈಪ್ಸ್ ಆಫ್ ಏನದಪ್ಪ ಅಂದ್ರೆ ಹೈಡ್ರಾಲಿಕ್ ಪಂಪ್ಸ್ ಅದ. ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್, ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂಡ್ ಪಾಸಿಟಿವ್ ಮತ್ತೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಎರಡು ಟೈಪ್ ಪಂಪ್ ಅದ. ಪಂಪ್ ಯಾಕೆ ಯೂಸ್ ಮಾಡ್ತೇವ? ಪಂಪ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಮಾಡ್ತದ, ಹೈಡ್ರಾಲಿಕ್ ಟ್ಯಾಂಕ್ ದಲ್ಲಿರುವಂತ ಆಯಿಲ್ ಅನ್ನ ಡ್ರಾ ಮಾಡ್ಕೊಂಡು ತೆಗೆದುಕೊಂಡು ಏನ್ ಮಾಡ್ತದ, ಪಂಪ್ ಪ್ರೆಷರ್ ಹೈ ಪ್ರೆಷರ್ ಫ್ಲೂಯಿಡ್ ಎನರ್ಜಿ ಕ್ರಿಯೇಟ್ ಮಾಡಿ ಏನ್ ಮಾಡ್ತದ, ಮುಂದೆ ಸಿಸ್ಟಮ್ಗೆ ಏನ್ ಮಾಡ್ತದ, ಸಪ್ಲೈ ಮಾಡುವ ಕೆಲಸವನ್ನು ಪಂಪ್ ಮಾಡ್ತದ. ಅದಕ್ಕಾಗಿ ಪಂಪ್ ನಲ್ಲಿ ಕೂಡ ಟೂ ಟೈಪ್ಸ್ ಆಫ್ ಪಂಪ್ ಇದಾವೆ. ಒಂದು ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಮತ್ತು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್. ಈಗ ಮೊದಲನೇದಾಗಿ ಇದಕ್ಕೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಹೈಡ್ರೋಡೈನಾಮಿಕ್ ಪಂಪ್, known as hydrodynamic pump ಅಂತ ಕರೀತಾರೆ. Fluid is pressurized by the rotation of the propeller and the fluid pressure is proportional to the rotor speed. ಅಂದ್ರೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಇದರಲ್ಲಿ ಏನಿರ್ತದಪ್ಪ ಅಂದ್ರೆ ರೋಟರ್ ಸ್ಪೀಡ್ ಎಷ್ಟು ಇರ್ತದಲ್ಲ ಅಷ್ಟು ಪ್ರೊಪೋರ್ಷನಲ್ ಅಲ್ಲಿ ಏನಿರ್ತದ, ಪ್ರೆಷರ್ ಫ್ಲೂಯಿಡ್ ಪ್ರೆಷರ್ನು ಅಷ್ಟು ಇರ್ತದ. ಅಂದ್ರೆ ಡಿಪೆಂಡ್ ಅಪಾನ್ ರೋಟರ್ ಸ್ಪೀಡ್ ಮೇಲೆ ಇರ್ತದ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪ್ರೆಷರ್ ಇರ್ತದ. ಯೂಸ್ಡ್ ಫಾರ್ ಲೋ ಪ್ರೆಷರ್ ಅಂಡ್ ಹೈ ವಾಲ್ಯೂಮ್ ಫ್ಲೋ ಅಪ್ಲಿಕೇಶನ್. ಅಂದ್ರೆ ಯಾಕಾಗಿ ಯೂಸ್ ಮಾಡ್ತಾರ, ಲೋ ಪ್ರೆಷರ್ಗಾಗಿ ಮತ್ತು ಹೈ ವಾಲ್ಯೂಮ್ಗಾಗಿ ಏನು ಮಾಡ್ತಾರ, ಫ್ಲೋ ಅಪ್ಲಿಕೇಶನ್ಗಾಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೆಂಟ್ರಿಫ್ಯೂಗಲ್ ಪಂಪ್, ಅಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾವಂತ ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಸೆಂಟ್ರಿಫ್ಯೂಗಲ್ ಪಂಪ್ ಇರ್ತದ. ಫಾರ್ ಎಕ್ಸಾಂಪಲ್ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ಗೆ ಸೆಂಟ್ರಿಫ್ಯೂಗಲ್ ಪಂಪ್ ಎಕ್ಸಾಂಪಲ್. ಆಮೇಲೆ ಸೆಕೆಂಡ್ ಆಗಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್. ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂದ್ರೆ ಏನು ನೋಡೋಣ. ಈಗ ದಿ ಪಂಪ್ ಡೆಲಿವರ್ ಎ ಕಾನ್ಸ್ಟಂಟ್ ವಾಲ್ಯೂಮ್ ಆಫ್ ಎ ಫ್ಲೂಯಿಡ್ ಇನ್ ಎ ಸೈಕಲ್. ಅಂದ್ರೆ ಪಾಸಿಟಿವ್ ಅಂಡ್ ನಾನ್ ಪಾಸಿಟಿವ್ ಏನು ಡಿಫರೆನ್ಸ್ ಅದಪ್ಪ ಅಂದ್ರೆ, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಲ್ಲಿ ಏನು ಮಾಡ್ತದ, ಸಿಸ್ಟಮ್ ನಲ್ಲಿ ಕಾನ್ಸ್ಟಂಟ್ ವಾಲ್ಯೂಮ್ ಆಫ್ ಫ್ಲೂಯಿಡ್ ಇನ್ ಎ ಸೈಕಲ್. ಅಂದ್ರೆ ಸಿಸ್ಟಮ್ ನಲ್ಲಿ ಒಂದೇ ವಾಲ್ಯೂಮ್ ನಲ್ಲಿ ಏನು ಬರ್ತದೆ, ಫ್ಲೂಯಿಡ್ ಅನ್ನ ಸಪ್ಲೈ ಮಾಡ್ತದೆ. ಅಂದ್ರೆ ಪ್ರೆಷರ್ ಹೆಚ್ಚು ಕಮ್ಮಿ ಆಗೋದಿಲ್ಲ. ಅಂದ್ರೆ ಕಾನ್ಸ್ಟಂಟ್ ಪ್ರೆಷರ್ ಏನಿರ್ತದೆ ಕಾನ್ಸ್ಟಂಟ್ ಆಗಿರ್ತದೆ ಇನ್ ಸೈಕಲ್ ನಲ್ಲಿ, ಸಿಸ್ಟಮ್ ನಲ್ಲಿ. ಆದ್ರೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ನಲ್ಲಿ ಏನಿರ್ತದ, ಪ್ರೆಷರ್ ಸೇಮ್ ಆಗಿರೋದಿಲ್ಲ. ಅಂದ್ರೆ ಜಾಸ್ತಿ ಕಮ್ಮಿ ಏನಿರ್ತದ ಆ ರೀತಿ ಆಗ್ತಾ ಇರ್ತದ. ಅದಕ್ಕಾಗಿ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಪ್ರೆಷರ್ ಆಲ್ವೇಸ್ ಕಾನ್ಸ್ಟಂಟ್ ದಲ್ಲಿ ಇರ್ತದೆ. ಆಮೇಲೆ ಯೂಸ್ಡ್ ಇನ್ ಮೋಸ್ಟ್ ಆಫ್ ದ ಇಂಡಸ್ಟ್ರಿಯಲ್ ಫ್ಲೂಯಿಡ್ ಪವರ್ ಅಪ್ಲಿಕೇಶನ್. ಅಂದ್ರೆ ಮ್ಯಾಕ್ಸಿಮಮ್ ಇಂಡಸ್ಟ್ರಿಯಲ್ ಏನು ಮಾಡ್ತಾರೆ, ಫ್ಲೂಯಿಡ್ ಪವರ್ ಅಪ್ಲಿಕೇಶನ್ ಗಾಗಿ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ದ ಔಟ್ಪುಟ್ ಫ್ಲೂಯಿಡ್ ಫ್ಲೋ ಈಸ್ ಕಾನ್ಸ್ಟಂಟ್ ಅಂಡ್ ದ ಇಂಡಿಪೆಂಡೆಂಟ್ ಆಫ್ ದ ಸಿಸ್ಟಮ್ ಪ್ರೆಷರ್. ಅಂದ್ರೆ ಔಟ್ಪುಟ್ ದಲ್ಲಿ ಏನಿರ್ತದೆ, ಅಂದ್ರೆ ಸಿಸ್ಟಮ್ ದಲ್ಲಿ ಬರ್ತಂತ ಔಟ್ಪುಟ್ ಕೂಡ ಏನಿರ್ತದೆ, ಅಂದ್ರೆ ಒಂದು ಮೋಟರ್ ಪಂಪ್ ಇದೆ ಹೈಡ್ರಾಲಿಕ್ ಪಂಪ್. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಎಕ್ಸಾಂಪಲ್ ಗೇರ್ ಪಂಪ್ ಬರ್ತದೆ. ಇದು ನೋಡಿ ಗೇರ್ ಪಂಪ್, ಇಂಟರ್ನಲ್ ಗೇರ್ ಪಂಪ್, ಎಕ್ಸ್ಟರ್ನಲ್ ಗೇರ್ ಪಂಪ್. ಇದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್. ಅಂದ್ರೆ ಈ ಪಂಪ್ ನಲ್ಲಿ ಏನಾಗ್ತದ, ಇನ್ಲೆಟ್ ಎಷ್ಟು ಇರ್ತದಲ್ಲ ಅಷ್ಟೇ ಒಂದು ಕಾನ್ಸ್ಟಂಟ್ ಪ್ರೆಷರ್ ಮುಂದನ್ನು ಅಷ್ಟೇ ಕಾನ್ಸ್ಟಂಟ್ ಇರ್ತದೆ ಇಲ್ಲಿ ಸಿಸ್ಟಮ್ ನಲ್ಲಿ. ಅದಕ್ಕಾಗಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅನ್ನ ಹೈಡ್ರಾಲಿಕ್ ಸಿಸ್ಟಮ್ ದಲ್ಲಿ ಏನ್ ಮಾಡ್ತಾರ, ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ಗೆ ಎಕ್ಸಾಂಪಲ್ ವೇನ್ ಪಂಪ್, ಪಿಸ್ಟನ್ ಪಂಪ್, ಗೇರ್ ಪಂಪ್. ಇವು ಎಕ್ಸಾಂಪಲ್ ಆಫ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್. ಆಮೇಲೆ ನಾವು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಮತ್ತು ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ಗೆ ಏನು ಡಿಫ್ರೆಂಟ್ ಇರ್ತದೆ ಅಂತ ಅದನ್ನು ಕೂಡ ನೋಡೋಣ. ಈಗ ಹೈಡ್ರಾಲಿಕ್ ಪಂಪ್ ಬಗ್ಗೆ ನೋಡೋಣ. ಹೈಡ್ರಾಲಿಕ್ ಪಂಪ್ ಅಂದ್ರೆ ಏನು?
ಯಾಕಾಗಿ ಯೂಸ್ ಮಾಡ್ತಾರೆ, ಅದ್ರ ಕೆಲಸ ಏನಿದೆ ಅಂತ ನೋಡೋಣ. ಪಂಪ್ is a device which convert mechanical energy to fluid energy. ಅಂದ್ರೆ ಪಂಪ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ, ಅಂದ್ರೆ ಯಾವಾಗ ಇಲ್ಲಿ ನೋಡಿ ಇದು ಮೆಕ್ಯಾನಿಕಲ್, ಈಗ ಇದು ಗೇರ್ ಇದೆ, ಇದು ಗೇರ್ ಇದೆ, ಇದು ಯಾವಾಗ ರೊಟೇಷನ್ ಆಗ್ತದ, ಗೇರ್ ಯಾವಾಗ ರೊಟೇಷನ್ ಆಗ್ತದ ಅಂದ್ರೆ ಇದೇನಾಗ್ತದೆ ಮೆಕ್ಯಾನಿಕಲ್ ಎನರ್ಜಿ. ಇದು ಮೆಕ್ಯಾನಿಕಲ್ ಎನರ್ಜಿಯಿಂದ ಏನು ಮಾಡ್ತದ, ಇಲ್ಲಿ ಆಯಿಲ್ ಅನ್ನ ಇನ್ಲೆಟ್ ಗೆ ಆಯಿಲ್ ಅನ್ನ ಏನು ಮಾಡ್ತದ ಸಕ್ಷನ್ ಮಾಡ್ತದ. ಸಕ್ಷನ್ ಮಾಡಿದಾಗ ಏನಾಗ್ತದ, ಆಮೇಲೆ ಸಕ್ಷನ್ ಇಂದ ಔಟ್ಲೆಟ್ ಗೆ ಏನು ಮಾಡ್ತದ, ಔಟ್ಲೆಟ್ ಹೋಗೋ ಫ್ಲೂಯಿಡ್ ಏನದ ಒಂದು ಹೈಡ್ರಾಲಿಕ್ ಎನರ್ಜಿಯನ್ನ ಕ್ರಿಯೇಟ್ ಮಾಡಿ ಮುಂದೆ ಸಿಸ್ಟಮ್ ಗೆ ಸಪ್ಲೈ ಮಾಡೋ ಕೆಲಸವನ್ನು ಏನು ಮಾಡ್ತದಪ್ಪ ಹೈಡ್ರಾಲಿಕ್ ಪಂಪ್ ಕೆಲಸ ಮಾಡ್ತಿರ್ತದ. ಆಮೇಲೆ ನೆಕ್ಸ್ಟ್ ನೋಡಿ, the hydraulic pump take hydraulic fluid mostly save some oil from the storage tank and deliver it to the rest of the hydraulic circuit. ಅಂದ್ರೆ ಹೈಡ್ರಾಲಿಕ್ ಪಂಪ್ ಏನು ಕೆಲಸ ಮಾಡ್ತದ, ಸಮ್ ಆಯಿಲ್ ಅಂದ್ರೆ ಮೋಸ್ಟ್ಲಿ ಕಮ್ ಆಯಿಲ್ ಅಂದ್ರೆ ಏನು, ಒಂದು ಕೆಲವೊಂದು ಆಯಿಲ್ ಸ್ವಲ್ಪ ಎಷ್ಟು ಸಕ್ಷನ್ದಲ್ಲಿ ಎಷ್ಟು ಆಯಿಲ್ ಬೇಕಲ್ಲ ಅಷ್ಟು ಆಯಿಲ್ ಏನು ಮಾಡೋದು ತೆಗೆದುಕೊಂಡು ಏನು ಮಾಡ್ತದ ಪಂಪು ರೆಸ್ಟ್ ಇರುವಂತ ಸಿಸ್ಟಮ್ ಸರ್ಕ್ಯೂಟ್ದಲ್ಲಿ ಏನು ಮಾಡ್ತದ ಆಯಿಲ್ ಅನ್ನ ಸಪ್ಲೈ ಮಾಡ್ತದ ಇದು ಪಂಪ್. The hydraulic pump are characterized by flow rate, capacity, power consumption, dry speed, pressure delivery and the outlet and efficiency of the pump. The pressure pump characterized ಅಂದ್ರೆ ಏನು, ಒಂದು ಪಂಪ್ ಅನ್ನು ತೆಗೆದುಕೊಳ್ಬೇಕಂತ ತೆಗೆದುಕೊಳ್ಬೇಕಾದ್ರೆ ಒಂದು ಪರ್ಚೇಸ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಪಂಪ್ನ ಫ್ಲೋ ರೇಟ್ ಕೆಪಾಸಿಟಿ ಗೊತ್ತಿರಬೇಕು, ಪವರ್ ಕನ್ಸಂಪ್ಷನ್ ಗೊತ್ತಿರಬೇಕು, ಡ್ರೈವ್ ಸ್ಪೀಡ್ ಗೊತ್ತಿರಬೇಕು, ಪ್ರೆಷರ್ ಡೆಲಿವರಿ ಆಟ್ ದ ಔಟ್ಲೆಟ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಪಂಪ್. ಈ ಇದ್ರ ಬಗ್ಗೆ ಏನಿರಬೇಕು ನಮಗೆ ಗೊತ್ತಿರಬೇಕು. ಅಂದ್ರೆ ಯಾವ ಅಂದ್ರೆ ನಮ್ಮ ಸಿಸ್ಟಮ್ನಲ್ಲಿ ಎಷ್ಟು ಪ್ರೆಷರ್ ಇರಬೇಕು, ಆಮೇಲೆ ಫ್ಲೋ ರೇಟ್ ಕೆಪಾಸಿಟಿ ಇರಬೇಕು. ಇದನ್ನೆಲ್ಲ ಸ್ಟಡಿ ಮಾಡಿ ಏನು ಮಾಡ್ಬೋದು ನಾವು ಒಂದು ಪಂಪನ್ನು ಪರ್ಚೇಸ್ ಮಾಡ್ಬೋದು. ನೋಡಿ ಹೈಡ್ರಾಲಿಕ್ ಗೇರ್ ಪಂಪ್, ಇದು ಎಕ್ಸ್ಟರ್ನಲ್ ಗೇರ್ ಪಂಪ್, ಇಂಟರ್ನಲ್ ಇದು ಪಾಸಿಟಿವ್ ಡಿಸ್ಪ್ಲೇ, ಇವೆಲ್ಲ ಇರ್ತದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಗೇರ್ ಪಂಪ್, ಇಂಟರ್ನಲ್ ಗೇರ್ ಪಂಪ್, ಲೂಪ್ ಪಂಪ್, ಆಮೇಲೆ ಗೇರೋಟರ್ ಪಂಪ್, ಇವು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ಗೆ ಫಾರ್ ಎಕ್ಸಾಂಪಲ್. ಇಲ್ಲಿ ನೋಡಿ ಹೈಡ್ರಾಲಿಕ್ ಪಂಪ್ ಹೆಂಗಿದೆ ಅಂತ ನೋಡಿ, ಪಿಸ್ಟನ್ ಪಂಪ್ ಅಂತ, ಇದು ಹೈಡ್ರಾಲಿಕ್ ಪಿಸ್ಟನ್ ಪಂಪ್. ಪಿಸ್ಟನ್ ಸೈಜ್ ಏನಾಗ್ತದೆ ಹೈಡ್ರಾಲಿಕ್ ಏನಾಗ್ತದೆ ಪಂಪ್ ಆಗಿ ಇನ್ಲೆಟ್ ನೋಡಿ, ಇನ್ಲೆಟ್ ಇಂದ ಆಯಿಲ್ ಬಂದು ಏನಾಗ್ತದೆ ಔಟ್ಲೆಟ್ ಏನಾಗ್ತದೆ ಸಪ್ಲೈ ಆಗಿ ಹೋಗ್ತದೆ. ಇದು ಪಿಸ್ಟನ್ ಪಂಪ್ ಅಂತಾರೆ. ಇದು ಪಾಸಿಟಿವ್, ಇವೇನು ಎಕ್ಸಾಂಪಲ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ. ನೆಕ್ಸ್ಟ್ ಆಗಿ ಡಿಫರೆನ್ಸ್ ಬಿಟ್ವೀನ್ ಗೇರ್ ಪಂಪ್ ಅಂಡ್ ಸೆಂಟ್ರಿಫ್ಯೂಗಲ್ ಪಂಪ್. ಈಗ ಗೇರ್ ಪಂಪ್ಗೆ ಮತ್ತು ಸೆಂಟ್ರಿಫ್ಯೂಗಲ್ ಪಂಪ್ಗೆ ಏನು ಡಿಫರೆನ್ಸ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಗೇರ್ ಪಂಪ್ ಏನಿದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್, ಗೇರ್ ಪಂಪ್ ಏನಿದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್. ಆಮೇಲೆ ಸೆಂಟ್ರಿಫ್ಯೂಗಲ್ ಪಂಪ್ ಏನಿದೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಕರೀತಾರೆ. ಅಂದ್ರೆ ಈ ಎರಡರ ಏನು ಡಿಫರೆನ್ಸ್ ಇದೆ ಅಂತ ನೋಡೋಣ. ಅಂದ್ರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ಗೆ ಮತ್ತು ನಾನ್ ಪಾಸಿಟಿವ್ಗೆ ಏನು ಡಿಫರೆನ್ಸ್ ಇದೆ. ಈಗ ಗೇರ್ ಪಂಪ್ ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಸೆಂಟ್ರಿಫ್ಯೂಗಲ್ ಪಂಪ್. ಪಾಸಿಟಿವ್ ಮೊದಲನೇದಾಗಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂದ್ರೆ ಗೇರ್ ಪಂಪ್ ಏನದಪ್ಪ ಅಂದ್ರೆ ಒಂದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅದ. ಆಮೇಲೆ ಸೆಂಟ್ರಿಫ್ಯೂಗಲ್ ಪಂಪ್ ಏನಿದೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅದ. ಅಂದ್ರೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಯೂಸ್ಡ್ ಫಾರ್ ಹೈ ವಿಸ್ಕೋಸ್ ಫ್ಲೂಯಿಡ್ ಅಂಡ್ ಆಮೇಲೆ ಇಲ್ಲಿ ಯೂಸ್ಡ್ ಫಾರ್ ಲೋ ವಿಸ್ಕೋಸ್ ಫ್ಲೂಯಿಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಗೇರ್ ಪಂಪ್ ಅಲ್ಲಿ ನಾವು ಏನು ಮಾಡೋದು, ಗೇರ್ ಮಾಡ್ಬೋದು ಹೈ ವಿಸ್ಕೋಸಿಟಿ ಫ್ಲೂಯಿಡ್ ಅನ್ನು ಸಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್ ಆಯಿಲ್ ಅನ್ನ ಗೇರ್ ಪಂಪ್ ಅಲ್ಲಿ ನಾವು ಏನು ಮಾಡ್ಬೋದು ಸಪ್ಲೈ ಮಾಡೋದು, ಹೈ ವಿಸ್ಕೋಸಿಟಿ ಇರುವಂತ ಆಯಿಲ್ ಅನ್ನ ನಾವು ಏನು ಮಾಡ್ಬೋದು ಸಪ್ಲೈ ಮಾಡ್ಬೋದು. ಆದರೆ ಸೆಂಟ್ರಿಫ್ಯೂಗಲ್ ಪಂಪ್ ನಾವು ಏನು ಸಪ್ಲೈ ಮಾಡಿದ್ರು ಲೋ ವಿಸ್ಕೋಸ್ ಫ್ಲೂಯಿಡ್ ಅನ್ನು ಸಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೆಂಟ್ರಿಫ್ಯೂಗಲ್ ಪಂಪ್ ಅನ್ನು ನಾವೇನು ವಾಟರ್ ಸಪ್ಲೈ ಮಾಡೋದಕ್ಕಾಗಿ ಅಂದ್ರೆ ವಾಟರ್ ಏನಾಗ್ತದೆ ಲೋ ವಿಸ್ಕೋಸ್ ಇರ್ತದೆ, ಅದನ್ನು ಸಪ್ಲೈ ಮಾಡೋದಕ್ಕಾಗಿ ಏನು ಮಾಡ್ಬೋದು ನಾವು ಏನು ಮಾಡ್ಬೋದು ಲೋ ವಿಸ್ಕೋಸ್ ಫ್ಲೂಯಿಡ್ಗಾಗಿ ಸೆಂಟ್ರಿಫ್ಯೂಗಲ್ ಪಂಪ್
ಅನ್ನ ಯೂಸ್ ಮಾಡ್ತಾರೆ. ಎಫಿಷಿಯನ್ಸಿ ಇಸ್ ವೆರಿ ಹೈ. ಆಮೇಲೆ ಇಲ್ಲಿ ಎಫಿಷಿಯನ್ಸಿ ವೆರಿ ಲೋ ಅಂದ್ರೆ ಗೇರ್ ಪಂಪ್ ನಲ್ಲಿ ಎಫಿಷಿಯನ್ಸಿ ಏನಿರ್ತದ ಹೈ ಆಗಿರ್ತದ ಮತ್ತೆ ಎಫಿಷಿಯನ್ಸಿ ಇಲ್ಲಿ ಏನಿರ್ತದ ಲೋ ಆಗಿರ್ತದ. ಸೆಲ್ಫ್ ಪ್ರೈಮಿಂಗ್ ಇಲ್ಲಿ ಏನಿರ್ತದ ಸೆಲ್ಫ್ ಪ್ರೈಮಿಂಗ್ ಇರ್ತದ, ಇಲ್ಲಿ ನೀಡ್ ಪ್ರೈಮಿಂಗ್, ಇಲ್ಲಿ ಪ್ರೈಮಿಂಗ್ ಏನ್ ಮಾಡಬೇಕಾಗ್ತದ ಕೊಡಬೇಕಾಗ್ತದ, ಇಲ್ಲಿ ಸೆಲ್ಫ್ ಪ್ರೈಮಿಂಗ್ ಇರ್ತದ. ರಿವರ್ಸಬಲ್ ನಾಟ್ ರಿವರ್ಸಬಲ್, ಇಲ್ಲಿ ರಿವರ್ಸಬಲ್ ಇರ್ತದ, ಇಲ್ಲಿ ರಿವರ್ಸಬಲ್ ಇರೋದಿಲ್ಲ, ಇಲ್ಲಿ ರಿವರ್ಸಬಲ್ ಇರೋದಿಲ್ಲ. ಯೂಸರ್ ಗೇರ್ ಫಾರ್ ಫ್ಲೂಯಿಡ್ ಟ್ರಾನ್ಸ್ಫರ್ ಅಂದ್ರೆ ಇಲ್ಲಿ ಗೇರ್ ಅನ್ನು ಸಹಾಯದಿಂದ ಏನು ಮಾಡಬಹುದು ಫ್ಲೂಯಿಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ಏನದ ಯೂಸರ್ ಇಂಪ್ಲಿಯರ್ ಫಾರ್ ಫ್ಲೂಯಿಡ್ ಟ್ರಾನ್ಸ್ಫರ್ ಅಂದ್ರೆ ಫ್ಲೂಯಿಡ್ ಟ್ರಾನ್ಸ್ಫರ್ ಮಾಡಬೇಕಾಗಿ ಇಲ್ಲಿ ಏನು ಮಾಡ್ತೀವಿ ನಾವು ಪಾಸಿಟಿವ್ ಗೇರ್ ಪಂಪ್ ನಲ್ಲಿ ಗೇರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಇಂಪ್ಲಿಯರ್ ಅನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಫ್ಲೂಯಿಡ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ. ಕ್ಯಾನ್ ಪ್ರೊಡ್ಯೂಸ್ ಹೈ ಪ್ರೆಷರ್ ಅಂದ್ರೆ ಗೇರ್ ಪಂಪ್ ನಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರೆಷರ್ ಹೈ ಪ್ರೆಷರ್ ಏನಾಗ್ತದ ಪ್ರೊಡ್ಯೂಸ್ ಆಗ್ತದ. ಇಲ್ಲಿ ಕ್ಯಾನ್ ಪ್ರೊಡ್ಯೂಸ್ ಲೋ ಪ್ರೆಷರ್. ಸೆಂಟ್ರಿಫ್ಯೂಗಲ್ ಪಂಪ್ ನಲ್ಲಿ ಏನಾಗ್ತದ ಪ್ರೆಷರ್ ಏನಾಗ್ತದೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದ. ಆಮೇಲೆ ಕಂಪ್ರೆಬಲ್ ಪ್ರೈಸ್ ಲೋ ಮತ್ತೆ ಇಲ್ಲಿ ಪ್ರೈಸ್ ಅಂದ್ರೆ ಇದು ಕಂಪರೇಬಲ್ ಪ್ರೈಸ್ ಲೋ ಅಂದ್ರೆ ಇದ್ರ ಪ್ರೈಸ್ ಏನಿರ್ತದ ಲೋ ಇರ್ತದ, ಇದು ಪ್ರೈಸ್ ಏನಿರ್ತದ ಹೈ ಇರ್ತದ. ಸಿಂಪಲ್ ಡಿಸೈನ್ ಇರ್ತದ, ಏನು ಗೇರ್ ಪಂಪ್ ಏನಿರ್ತದಪ್ಪ ಅಂದ್ರೆ ಸಿಂಪಲ್ ಡಿಸೈನ್ ಇರ್ತದ, ಇದೇನಿರ್ತದ ಕಾಂಪ್ಲೆಕ್ಸ್ ಡಿಸೈನ್ ಇರ್ತದ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಸರ್ವ್ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತದ, ಆಮೇಲೆ ರಿಸರ್ವರ್ ಟ್ಯಾಂಕ್ ಬಗ್ಗೆ ನೋಡಿದೀವಿ, ಫಿಲ್ಟರ್ ಬಗ್ಗೆ ನೋಡಿದೀವಿ, ಆಮೇಲೆ ಪಂಪ್ ಬಗ್ಗೆ ಏನು ಮಾಡಿದ್ವಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ. ಮುಂದಿನ ವಿಡಿಯೋದಲ್ಲಿ ಏನು ನೋಡೋಣ, ಮುಂದಿನ ವಿಡಿಯೋದಲ್ಲಿ ಹೈಡ್ರಾಲಿಕ್ ಮೋಟರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್. ಇಲ್ಲಿ ಆಯಿಲ್ ಅನ್ನ ಇನ್ಲೆಟ್ ಗೆ ಆಯಿಲ್ ಅನ್ನ ಏನು ಮಾಡ್ತದ ಸಕ್ಷನ್ ಮಾಡ್ತದ. ಸಕ್ಷನ್ ಮಾಡಿದಾಗ ಏನಾಗ್ತದ, ಆಮೇಲೆ ಸಕ್ಷನ್ ಇಂದ ಔಟ್ಲೆಟ್ ಗೆ ಏನು ಮಾಡ್ತದ, ಔಟ್ಲೆಟ್ ಗೆ ಹೋಗೋ ಫ್ಲೂಯಿಡ್ ಏನಿದೆ ಒಂದು ಹೈಡ್ರಾಲಿಕ್ ಎನರ್ಜಿಯನ್ನ ಕ್ರಿಯೇಟ್ ಮಾಡಿ ಮುಂದೆ ಸಿಸ್ಟಮ್ ಗೆ ಸಪ್ಲೈ ಮಾಡೋ ಕೆಲಸವನ್ನು ಏನು ಮಾಡ್ತದಪ್ಪ ಹೈಡ್ರಾಲಿಕ್ ಪಂಪ್ ಕೆಲಸ ಮಾಡ್ತಿರ್ತದ. ಆಮೇಲೆ ನೆಕ್ಸ್ಟ್ ನೋಡಿ, the hydraulic pump take hydraulic fluid mostly save some oil from the storage tank and deliver it to the rest of the hydraulic circuit. ಅಂದ್ರೆ ಹೈಡ್ರಾಲಿಕ್ ಪಂಪ್ ಏನು ಕೆಲಸ ಮಾಡ್ತದ ಸಮ್ ಆಯಿಲ್ ಅಂದ್ರೆ ಮೋಸ್ಟ್ಲಿ ಕಮ್ ಆಯಿಲ್ ಅಂದ್ರೆ ಏನು ಒಂದು ಕೆಲವೊಂದು ಆಯಿಲ್ ಸ್ವಲ್ಪ ಎಷ್ಟು ಸಕ್ಷನ್ದಲ್ಲಿ ಎಷ್ಟು ಆಯಿಲ್ ಬೇಕಲ್ಲ ಅಷ್ಟು ಆಯಿಲ್ ಏನು ಮಾಡೋದು ತೆಗೆದುಕೊಂಡು ಏನು ಮಾಡ್ತದ ಪಂಪು ರೆಸ್ಟ್ ಇರುವಂತ ಸಿಸ್ಟಮ್ ಸರ್ಕ್ಯೂಟ್ ದಲ್ಲಿ ಏನು ಮಾಡ್ತದ ಆಯಿಲ್ ಅನ್ನ ಸಪ್ಲೈ ಮಾಡ್ತದ ಇದು ಪಂಪ್. The hydraulic pump are characterized by flow rate, capacity, power consumption, dry speed, pressure delivery and the outlet and efficiency of the pump. The pressure pump characterized ಅಂದ್ರೆ ಏನು, ಒಂದು ಪಂಪ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ, ತೆಗೆದುಕೊಳ್ಬೇಕಾದ್ರೆ ಒಂದು ಪರ್ಚೇಸ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಪಂಪ್ನ ಫ್ಲೋ ರೇಟ್ ಕೆಪಾಸಿಟಿ ಗೊತ್ತಿರಬೇಕು, ಪವರ್ ಕನ್ಸಂಪ್ಷನ್ ಗೊತ್ತಿರಬೇಕು, ಡ್ರೈವ್ ಸ್ಪೀಡ್ ಗೊತ್ತಿರಬೇಕು, ಪ್ರೆಷರ್ ಡೆಲಿವರಿ ಆಟ್ ದ ಔಟ್ಲೆಟ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ದ ಪಂಪ್. ಈ ಇದ್ರ ಬಗ್ಗೆ ಏನಿರಬೇಕು ನಮಗೆ ಗೊತ್ತಿರಬೇಕು. ಅಂದ್ರೆ ಯಾವ ಅಂದ್ರೆ ನಮ್ಮ ಸಿಸ್ಟಮ್ನಲ್ಲಿ ಎಷ್ಟು ಪ್ರೆಷರ್ ಇರಬೇಕು, ಆಮೇಲೆ ಫ್ಲೋ ರೇಟ್ ಕೆಪಾಸಿಟಿ ಇರಬೇಕು. ಇದನ್ನೆಲ್ಲ ಸ್ಟಡಿ ಮಾಡಿ ಏನು ಮಾಡ್ಬೋದು ನಾವು ಒಂದು ಪಂಪನ್ನು ಪರ್ಚೇಸ್ ಮಾಡ್ಬೋದು. ನೋಡಿ ಹೈಡ್ರಾಲಿಕ್ ಗೇರ್ ಪಂಪ್, ಇದು ಎಕ್ಸ್ಟರ್ನಲ್ ಗೇರ್ ಪಂಪ್, ಇಂಟರ್ನಲ್ ಇದು ಪಾಸಿಟಿವ್ ಡಿಸ್ಪ್ಲೇ, ಇವೆಲ್ಲ ಏನು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಗೇರ್ ಪಂಪ್, ಇಂಟರ್ನಲ್ ಗೇರ್ ಪಂಪ್, ಲೂಪ್ ಪಂಪ್, ಆಮೇಲೆ ಗೇರೋಟರ್ ಪಂಪ್, ಇವು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ಗೆ ಫಾರ್ ಎಕ್ಸಾಂಪಲ್. ಇಲ್ಲಿ ನೋಡಿ ಹೈಡ್ರಾಲಿಕ್ ಪಂಪ್ ಹೆಂಗಿದೆ ಅಂತ ನೋಡಿ, ಪಿಸ್ಟನ್ ಪಂಪ್ ಅಂತ, ಇದು ಹೈಡ್ರಾಲಿಕ್ ಪಿಸ್ಟನ್ ಪಂಪ್. ಪಿಸ್ಟನ್ ಸೈಜ್ ಏನಾಗ್ತದೆ ಹೈಡ್ರಾಲಿಕ್ ಏನಾಗ್ತದೆ ಪಂಪ್ ಆಗಿ ಇನ್ಲೆಟ್ ನೋಡಿ, ಇನ್ಲೆಟ್ ಇಂದ ಆಯಿಲ್ ಬಂದು ಏನಾಗ್ತದೆ ಔಟ್ಲೆಟ್ ಏನಾಗ್ತದೆ ಸಪ್ಲೈ ಆಗಿ ಹೋಗ್ತದೆ. ಇದು ಪಿಸ್ಟನ್ ಪಂಪ್ ಅಂತಾರೆ. ಇದು ಪಾಸಿಟಿವ್, ಇವೇನು ಎಕ್ಸಾಂಪಲ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ. ನೆಕ್ಸ್ಟ್ ಆಗಿ ಡಿಫರೆನ್ಸ್ ಬಿಟ್ವೀನ್ ಗೇರ್ ಪಂಪ್ ಅಂಡ್ ಸೆಂಟ್ರಿಫ್ಯೂಗಲ್ ಪಂಪ್.
ಈಗ ಗೇರ್ ಪಂಪ್ಗೆ ಮತ್ತು ಸೆಂಟ್ರಿಫ್ಯೂಗಲ್ ಪಂಪ್ಗೆ ಏನು ಡಿಫರೆನ್ಸ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಗೇರ್ ಪಂಪ್ ಏನಿದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್, ಗೇರ್ ಪಂಪ್ ಏನಿದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್, ಆಮೇಲೆ ಸೆಂಟ್ರಿಫ್ಯೂಗಲ್ ಪಂಪ್ ಏನಿದೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಕರೀತಾರೆ. ಅಂದರೆ ಈ ಎರಡರ ಏನು ಡಿಫರೆನ್ಸ್ ಇದೆ ಅಂತ ನೋಡೋಣ. ಅಂದರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ಗೆ ಮತ್ತು ನಾನ್ ಪಾಸಿಟಿವ್ಗೆ ಏನು ಡಿಫರೆನ್ಸ್ ಇದೆ. ಈಗ ಗೇರ್ ಪಂಪ್ ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಸೆಂಟ್ರಿಫ್ಯೂಗಲ್ ಪಂಪ್. ಪಾಸಿಟಿವ್ ಮೊದಲನೇದಾಗಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂದ್ರೆ ಗೇರ್ ಪಂಪ್ ಏನದಪ್ಪ ಅಂದ್ರೆ ಒಂದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅದ. ಆಮೇಲೆ ಸೆಂಟ್ರಿಫ್ಯೂಗಲ್ ಪಂಪ್ ಏನದ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅದ. ಅಂದ್ರೆ ನಾನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಯೂಸ್ಡ್ ಫಾರ್ ಹೈ ವಿಸ್ಕೋಸ್ ಫ್ಲೂಯಿಡ್ ಅಂಡ್ ಆಮೇಲೆ ಇಲ್ಲಿ ಯೂಸ್ಡ್ ಫಾರ್ ಲೋ ವಿಸ್ಕೋಸ್ ಫ್ಲೂಯಿಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಗೇರ್ ಪಂಪ್ ಅಲ್ಲಿ ನಾವು ಏನು ಮಾಡೋದು, ಗೇರ್ ಮಾಡ್ಬೋದು ಹೈ ವಿಸ್ಕೋಸಿಟಿ ಫ್ಲೂಯಿಡ್ ಅನ್ನು ಸಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್ ಆಯಿಲ್ ಅನ್ನ ಗೇರ್ ಪಂಪ್ ಅಲ್ಲಿ ನಾವು ಏನು ಮಾಡ್ಬೋದು ಸಪ್ಲೈ ಮಾಡೋದು, ಹೈ ವಿಸ್ಕೋಸಿಟಿ ಇರುವಂತ ಆಯಿಲ್ ಅನ್ನ ನಾವು ಏನು ಮಾಡ್ಬೋದು ಸಪ್ಲೈ ಮಾಡ್ಬೋದು. ಆದರೆ ಸೆಂಟ್ರಿಫ್ಯೂಗಲ್ ಪಂಪ್ ದಲ್ಲಿ ನಾವು ಏನು ಸಪ್ಲೈ ಮಾಡಿದ್ವು ಲೋ ವಿಸ್ಕೋಸ್ ಫ್ಲೂಯಿಡ್ ಅನ್ನು ಸಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸೆಂಟ್ರಿಫ್ಯೂಗಲ್ ಪಂಪ್ ಅನ್ನು ನಾವೇನು ವಾಟರ್ ಸಪ್ಲೈ ಮಾಡೋದಕ್ಕಾಗಿ ಅಂದ್ರೆ ವಾಟರ್ ಏನಿರ್ತದೆ ಲೋ ವಿಸ್ಕೋಸ್ ಇರ್ತದೆ, ಅದನ್ನು ಸಪ್ಲೈ ಮಾಡೋದಕ್ಕಾಗಿ ಏನು ಮಾಡ್ಬೋದು ನಾವು ಏನು ಮಾಡ್ಬೋದು ಲೋ ವಿಸ್ಕೋಸ್ ಫ್ಲೂಯಿಡ್ಗಾಗಿ ಸೆಂಟ್ರಿಫ್ಯೂಗಲ್ ಪಂಪ್ ಅನ್ನ ಯೂಸ್ ಮಾಡ್ತಾರೆ. ಎಫಿಷಿಯನ್ಸಿ ಇಸ್ ವೆರಿ ಹೈ. ಆಮೇಲೆ ಇಲ್ಲಿ ಎಫಿಷಿಯನ್ಸಿ ವೆರಿ ಲೋ ಅಂದ್ರೆ ಗೇರ್ ಪಂಪ್ ನಲ್ಲಿ ಎಫಿಷಿಯನ್ಸಿ ಏನಿರ್ತದೆ ಹೈ ಆಗಿರ್ತದೆ ಮತ್ತೆ ಎಫಿಷಿಯನ್ಸಿ ಇಲ್ಲಿ ಏನಿರ್ತದೆ ಲೋ ಆಗಿರ್ತದೆ. ಸೆಲ್ಫ್ ಪ್ರೈಮಿಂಗ್ ಇಲ್ಲಿ ಏನಿರ್ತದೆ ಸೆಲ್ಫ್ ಪ್ರೈಮಿಂಗ್ ಇರ್ತದೆ, ಇಲ್ಲಿ ನೀಡ್ ಪ್ರೈಮಿಂಗ್, ಇಲ್ಲಿ ಪ್ರೈಮಿಂಗ್ ಏನು ಮಾಡಬೇಕಾಗ್ತದೆ ಕೊಡಬೇಕಾಗ್ತದೆ, ಇಲ್ಲಿ ಸೆಲ್ಫ್ ಪ್ರೈಮಿಂಗ್ ಇರ್ತದೆ. ರಿವರ್ಸಬಲ್ ನಾಟ್ ರಿವರ್ಸಬಲ್, ಇಲ್ಲಿ ರಿವರ್ಸಬಲ್ ಇರ್ತದೆ, ಇಲ್ಲಿ ರಿವರ್ಸಬಲ್ ಇರೋದಿಲ್ಲ, ಇಲ್ಲಿ ರಿವರ್ಸಬಲ್ ಇರೋದಿಲ್ಲ. ಯೂಸರ್ ಗೇರ್ ಫಾರ್ ಫ್ಲೂಯಿಡ್ ಟ್ರಾನ್ಸ್ಫರ್ ಅಂದ್ರೆ ಇಲ್ಲಿ ಗೇರ್ ಅನ್ನ ಸಹಾಯದಿಂದ ಏನು ಮಾಡಬಹುದು ಫ್ಲೂಯಿಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ಏನದ ಯೂಸರ್ ಇಂಪ್ಲಿಯರ್ ಫಾರ್ ಫ್ಲೂಯಿಡ್ ಟ್ರಾನ್ಸ್ಫರ್ ಅಂದ್ರೆ ಫ್ಲೂಯಿಡ್ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಇಲ್ಲಿ ಏನು ಮಾಡ್ತೀವಿ ನಾವು ಪಾಸಿಟಿವ್ ಗೇರ್ ಪಂಪ್ ನಲ್ಲಿ ಗೇರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಇಂಪ್ಲಿಯರ್ ಅನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಫ್ಲೂಯಿಡ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ. ಕ್ಯಾನ್ ಪ್ರೊಡ್ಯೂಸ್ ಹೈ ಪ್ರೆಷರ್ ಅಂದ್ರೆ ಗೇರ್ ಪಂಪ್ ನಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರೆಷರ್ ಹೈ ಪ್ರೆಷರ್ ಏನಾಗ್ತದ ಪ್ರೊಡ್ಯೂಸ್ ಆಗ್ತದ. ಇಲ್ಲಿ ಕ್ಯಾನ್ ಪ್ರೊಡ್ಯೂಸ್ ಲೋ ಪ್ರೆಷರ್. ಸೆಂಟ್ರಿಫ್ಯೂಗಲ್ ಪಂಪ್ ನಲ್ಲಿ ಏನಾಗ್ತದೆ ಪ್ರೆಷರ್ ಏನಾಗ್ತದೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಕಂಪ್ರೆಸರ್ ಪ್ರೈಸ್ ಲೋ ಮತ್ತೆ ಇಲ್ಲಿ ಪ್ರೈಸ್ ಅಂದ್ರೆ ಇದು ಕಂಪರೇಬಲ್ ಪ್ರೈಸ್ ಲೋ ಅಂದ್ರೆ ಇದ್ರ ಪ್ರೈಸ್ ಏನಿರ್ತದ ಲೋ ಇರ್ತದ, ಇದು ಪ್ರೈಸ್ ಏನಿರ್ತದ ಹೈ ಇರ್ತದ. ಸಿಂಪಲ್ ಡಿಸೈನ್ ಇರ್ತದ, ಏನು ಗೇರ್ ಪಂಪ್ ಏನಿರ್ತದಪ್ಪ ಅಂದ್ರೆ ಸಿಂಪಲ್ ಆಗಿ ಡಿಸೈನ್ ಇರ್ತದ, ಇದೇನಿರ್ತದ ಕಾಂಪ್ಲೆಕ್ಸ್ ಡಿಸೈನ್ ಇರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಸರ್ವ್ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತದ, ಆಮೇಲೆ ರಿಸರ್ವರ್ ಟ್ಯಾಂಕ್ ಬಗ್ಗೆ ನೋಡಿದೀವಿ, ಫಿಲ್ಟರ್ ಬಗ್ಗೆ ನೋಡಿದೀವಿ, ಆಮೇಲೆ ಪಂಪ್ ಬಗ್ಗೆ ಏನು ಮಾಡಿದ್ವಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ, ಮುಂದಿನ ವಿಡಿಯೋದಲ್ಲಿ ಹೈಡ್ರಾಲಿಕ್ ಮೋಟರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.